Now, first of all, let me make some introductory comments about eschatology. ಭವಿಷ್ಯತ್ ಶಾಸ್ತ್ರದ ಕುರಿತಾಗಿ ಮೊದಲು ನಾನು ಪ್ರಾರಂಭದ ವಿಷಯಗಳನ್ನು ನಾನು ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. First of all, it is a tough topic. ಮೊಟ್ಟ ಮೊದಲನೇದಾಗಿ ಇದು ಬಹಳ ಕಠಿಣವಾದಂತಹ ಅಂಶ ಅಥವಾ ವಿಷಯ. The reason it's a tough topic is because it is talking about the consummation of all things. ಇದು ಯಾಕೆ ಕಷ್ಟಕರವಾದಂತಹ ವಿಷಯ ಅಥವಾ ಕಠಿಣವಾದಂತಹ ವಿಷಯ ಎಂಬುದಾಗಿ ನೋಡುವಾಗ ಇದು ಎಲ್ಲವುಗಳ ಅಂತ್ಯದ ಕುರಿತಾಗಿ ಮಾತನಾಡುವಂತಹ ಒಂದು ವಿಷಯವಾಗಿರುತ್ತದೆ. How God is going to bring to fulfillment all of his promises and all of his plans. ದೇವರು ತನ್ನ ಎಲ್ಲಾ ರೀತಿಯಾದಂತಹ ಯೋಜನೆಗಳನ್ನು ತನ್ನ ಎಲ್ಲಾ ರೀತಿಯಾದಂತಹ ಉದ್ದೇಶಗಳನ್ನ ಹೇಗೆ ನೆರವೇರಿಸುತ್ತಾನೆಂಬುದಾಗಿ ಈ ಒಂದು ವಿಷಯವು ಮಾತನಾಡುವಂತದ್ದಾಗಿದೆ. And how this age is going to come to an end, how evil is going to be destroyed completely, and how we're going to move into the new age, the new heavens and the new earth. ಈ ಯುಗವು ಹೇಗೆ ಅಂತ್ಯವಾಗ್ತದೆ ಮತ್ತು ಇಲ್ಲಿರುವಂತ ಎಲ್ಲಾ ರೀತಿಯಾದಂತಹ ದುಷ್ಟತನವು ಹೇಗೆ ಅದು ಮುಕ್ತಾಯವಾಗ್ತದೆ ಮತ್ತು ಹೇಗೆ ನಾವು ನೂತನ ಯುಗಕ್ಕೆ ಅಥವಾ ನೂತನ ಭೂಮ್ಯಾಕಾಶಕ್ಕೆ ಕಾಲಿಡ್ತೇವೆ ಎಂಬಂತಹ ವಿಷಯಗಳನ್ನು ಸಹ ಇದು ಮಾತನಾಡುವಂತದ್ದಾಗಿದೆ. So to understand all these things, we need to pull together the entire Bible. ಇವೆಲ್ಲ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ನಾವು ಇಡೀ ಸತ್ಯವೇದವನ್ನೇ ನಾವು ಉಲ್ಲೇಖಿಸಬೇಕಾಗುತ್ತದೆ. So we need to have a clear understanding of the entire Bible to be able to clearly understand eschatology. ಭವಿಷ್ಯತ್ ಶಾಸ್ತ್ರದ ಕುರಿತಾಗಿ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ದೇವರ ವಾಕ್ಯದ ಸಂಪೂರ್ಣ ಜ್ಞಾನದ ಅವಶ್ಯಕತೆ ನಮಗಿರುವಂತದ್ದಾಗಿದೆ. Secondly, we have a time constraint here. ಎರಡನೇದಾಗಿ ನಮಗಿಲ್ಲಿ ಸಮಯದ ಮಿತಿ ಇದೆ. We only have 10 sessions. ಇಲ್ಲಿ ಕೇವಲ 10 ಸೆಷನ್ಸ್ ಮಾತ್ರ ಇದೆ. Now, this is a topic where you could speak on for about 6 months. ಈ ಒಂದು ವಿಷಯವನ್ನ ಸುಮಾರು 6 ತಿಂಗಳವರೆಗೆ ನಾವು ಮಾತನಾಡಬಹುದು. So we will be brief. ನಾವು ಬಹಳ ಕ್ಲುಪ್ತವಾಗಿರ್ತೇವೆ. We will also have to be slow because we want everybody to understand this important topic. ಈ ಬಹಳ ಪ್ರಾಮುಖ್ಯವಾದಂತಹ ವಿಷಯವನ್ನ ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿರೋದ್ರಿಂದ ನಾವು ಬಹಳ ನಿಧಾನವಾಗಿ ನಾವು ಹೋಗ್ಲಿಕ್ಕಿದ್ದೇವೆ. So I will deliberately be slow in dealing with this topic. ಈ ಒಂದು ವಿಷಯವನ್ನ ನಾನು ವ್ಯವಹರಿಸುವಲ್ಲಿ ಉದ್ದೇಶಪೂರ್ವಕವಾಗಿ ನಾನು ನಿಧಾನವಾಗಿ ಹೇಳುವಂತವರಾಗಿರುತ್ತೇನೆ. So that people will get a grasp of what eschatology is and fall down before Jesus in worship, understanding how he's going to consummate all things. ಈ ವಿಷಯವನ್ನ ಜನರು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಕರ್ತನಾದ ಯೇಸು ಕ್ರಿಸ್ತನ ಪಾದಗಳ ಮುಂದೆ ಬಿದ್ದು ಆತ ಎಲ್ಲವನ್ನು ಸಹ ಹೇಗೆ ನೆರವೇರಿಸುತ್ತಾನೋ ಅದಕ್ಕೋಸ್ಕರವಾಗಿ ಆತನನ್ನ ವಂದಿಸುವಂತವರಾಗಿರಬೇಕು. So the goal of eschatology is not merely to satisfy our curiosity about the future. ಭವಿಷ್ಯತ್ ಶಾಸ್ತ್ರದ ಒಂದು ಗುರಿ ಭವಿಷ್ಯತ್ತಿನಲ್ಲಿ ನಡೆಯುವಂತಹ ವಿಷಯಗಳ ಕುರಿತಾಗಿರುವಂತಹ ಆಸಕ್ತಿಯನ್ನ ಪೂರೈಸುವಂತದ್ದು ಅಥವಾ ಅದನ್ನ ತಣಿಸುವಂತದ್ದಲ್ಲ. It's important to know about what the Bible says about the future things. ಭವಿಷ್ಯತ್ತಿನ ಕುರಿತಾಗಿ ಸತ್ಯವೇದ ಏನು ಹೇಳ್ತಾ ಇದೆ ಎಂಬುದಾಗಿ ತಿಳಿದುಕೊಳ್ಳುವಂತದ್ದು ಬಹಳ ಪ್ರಾಮುಖ್ಯವಾದದ್ದು. But the goal of studying eschatology is worship. ಭವಿಷ್ಯತ್ ಶಾಸ್ತ್ರವನ್ನು ಕಲಿಯುವಂತದ ಉದ್ದೇಶ ಆರಾಧನೆ. And another goal of studying eschatology is godly living. ಮತ್ತು ಮತ್ತೊಂದು ಉದ್ದೇಶ ಎಸ್ಕಟಾಲಜಿ ಅಥವಾ ಭವಿಷ್ಯತ್ ಶಾಸ್ತ್ರವನ್ನು ಕಲಿಯುವಂತ ಮತ್ತೊಂದು ಉದ್ದೇಶವೇನೆಂದ್ರೆ ಭಕ್ತಿಯುಳ್ಳಂತ ಅಥವಾ ದೈವಿಕವಾದಂತಹ ಜೀವಿತವನ್ನ ಜೀವಿಸುವಂತದ್ದು. We have the hope that one day and very soon we're going to see him face to face. ಒಂದು ದಿನ ಅಥವಾ ಬಹಳ ಬೇಗನೆ ಆತನನ್ನ ಮುಖಾಮುಖಿಯಾಗಿ ನೋಡುತ್ತೇವೆ ಎಂಬಂತಹ ನಿರೀಕ್ಷೆ ನಮಗಿದೆ. And John reminds us that everyone who has this hope in him purifies himself just as he is pure. ಆತನ ಶುದ್ಧನಾಗಿರುವ ಹಾಗೆ ಅವನು ಸಹ ಶುದ್ಧನಾಗಿ ಆತನನ್ನು ಮಹಿಮೆ ಪಡಿಸುತ್ತಾನೆಂಬುದಾಗಿ ಯೋಹಾನ ಹೇಳುತ್ತಾನೆ. We'll do that again, brother. I said John reminds us that everybody who has this hope that they will see the Lord Jesus Christ face to face will purify himself just as he is pure. ಕರ್ತನಾದ ಯೇಸು ಕ್ರಿಸ್ತನು ತಿರುಗಿ ಬರ್ತಾನೆಂಬಂತಹ ನಿರೀಕ್ಷೆ ಇರುವಂತಹ ಪ್ರತಿಯೊಬ್ಬನು ಸಹ ಆತನು ಪರಿಶುದ್ಧನಾಗಿರುವ ಹಾಗೆ
ಅವನು ಸಹ ಪರಿಶುದ್ಧನಾಗಿದ್ದುಕೊಂಡು ಆತನನ್ನು ಮಹಿಮೆ ಪಡಿಸುವಂತರಾಗಿರಬೇಕು. So at the center of all of the study on the last things or the future things, ಕೊನೆಯ ದಿನಗಳ ವಿಷಯದ ಕುರಿತಾದಂತಹ ಅಧ್ಯಯನ ಅಥವಾ ಭವಿಷ್ಯತ್ ಕುರಿತಾದಂತಹ ಅಧ್ಯಯನವು the center of this all is the hope of this return of the Lord Jesus Christ. ಅದರಲ್ಲಿರುವಂತಹ ಕೇಂದ್ರ ವಿಷಯ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬರೋಣದ ನಿರೀಕ್ಷೆ. Okay, and that's why I want you all to have this verse especially during the study at the fore of your minds. ಆದ್ದರಿಂದ ವಿಶೇಷವಾಗಿ ಈ ಒಂದು ಅಧ್ಯಯನದ ಸಮಯದಲ್ಲಿ ನೀವೆಲ್ಲರೂ ಸಹ ಈ ಒಂದು ವಚನವನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕೆಂಬುದಾಗಿ ನಾನು ಬಯಸುವಂತವನಾಗಿರುತ್ತೇನೆ. And take this as a homework to memorize this if you haven't already. ಒಂದು ವೇಳೆ ನೀವು ಇದನ್ನ ಬಾಯ್ಪಾಠ ಮಾಡದೇ ಇದ್ರೆ ಇದನ್ನ ಒಂದು ಬಾಯ್ಪಾಠವನ್ನು ಮಾಡುವಂತದ್ದು ನಿಮಗೆ ಒಂದು ಮನೆ ಕೆಲಸವನ್ನಾಗಿ ನೀವು ತೆಗೆದುಕೊಳ್ಳ್ರಿ ಅಥವಾ ಹೋಮ್ವರ್ಕ್ ಆಗಿ ತೆಗೆದುಕೊಳ್ಳ್ರಿ. Titus 2:13, one of my favorite verses in the New Testament, waiting for our blessed hope, the appearing of the glory of our great God and Savior Jesus Christ. ಈತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ ನನಗೆ ಬಹಳ ಒಂದು ಇಷ್ಟವುಳ್ಳಂತಹ ಒಂದು ವಚನವಾಗಿದೆ. ಭಾಗ್ಯಕರವಾದ ನಿರೀಕ್ಷೆಯನ್ನು ಅಂದ್ರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಯಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. All right, so let's get going now. ಈಗ ನಾವು ಮುಂದಕ್ಕೆ ಹೋಗೋಣ. Now the word eschatology comes from two Greek words. ಈ ಎಸ್ಕಟಾಲಜಿ ಎನ್ನುವಂತಹ ಪದವು 2 ಗ್ರೀಕ್ ಭಾಷೆಯ ಪದ ಪ್ರಯೋಗಗಳಿಂದ ಬಂದಂತದಾಗಿದೆ. The first part of it is the word eschatos. ಮೊದಲನೆಯ ಒಂದು ಭಾಗ ಪದದಲ್ಲಿರುವಂತಹ ಮೊದಲನೇ ಭಾಗ ಎಸ್ಕಟೋಸ್ ಎಂಬುದಾಗಿ. The Greek word eschatos means last or latter. ಎಸ್ಕಟೋಸ್ ಎನ್ನುವಂತಹ ಪದದಾರ್ಥ ಕೊನೆಯದಾಗಿ ಅಥವಾ ನಂತರದ ವಿಷಯಗಳು ಎಂಬುದಾಗಿರುವಂತದ್ದು. So eschatos means last things or latter things. ಎಸ್ಕಟೋಸ್ ಎಂಬುದಾಗಿ ನೋಡುವಾಗ ಕೊನೆಯ ಅಥವಾ ನಂತರದ ಭವಿಷ್ಯತ್ತಿನ ಎಂಬುದಾಗಿ ಅದರ ಅರ್ಥ. Then the second part of it, ology, comes from the Greek word for logos, which means the study of or the doctrine of. ಆಲಜಿ ಎಂಬಂತಹ ಪದ ಗ್ರೀಕ್ ಭಾಷೆಯ ಲೋಗೋಸ್ ಎಂಬಂತಹ ಪದ ಪ್ರಯೋಗದಿಂದ ಬಂದಂತಾಗಿದೆ. ಅದರ ಅರ್ಥವೇನೆಂದ್ರೆ ಸ್ಟಡಿ ಅಥವಾ ಅಧ್ಯಯನ ಎಂಬುದಾಗಿ. So when you talk about eschatology, you're actually talking about the doctrine or the study of last things. ಎಸ್ಕಟಾಲಜಿ ಎಂಬುದಾಗಿ ನೋಡುವಾಗ ಭವಿಷ್ಯತ್ತಿನಲ್ಲಿ ಅಥವಾ ನಂತರದಲ್ಲಿ ನಡೆಯುವಂತಹ ವಿಷಯಗಳ ಕುರಿತಾದಂತಹ ಬೋಧನೆ. So we are dealing with the things that happen in the last days, as the Bible calls them. ಸತ್ಯವೇದವು ಕರೆಯುವಂತಹ ಕೊನೆಯ ದಿನಗಳಲ್ಲಿ ನಡೆಯುವಂತಹ ಸಂಗತಿಗಳ ಕುರಿತಾಗಿ ನಾವು ವ್ಯವಹರಿಸುವಂತವರಾಗಿರುತ್ತೇವೆ. So we are dealing with the doctrine of the things that happen in the last days. ಕೊನೆಯ ದಿನಗಳಲ್ಲಿ ನಡೆಯುವಂತಹ ವಿಷಯಗಳ ಕುರಿತಾಗಿ ನಾವು ಆ ಒಂದು ವಿಷಯಗಳನ್ನ ಅಥವಾ ಅದರ ಬೋಧನೆಯನ್ನ ನಾವು ಕಲಿಯುವಂತವರಾಗಿದ್ದೇವೆ. Now eschatology can be broadly divided into two parts. ಈ ಭವಿಷ್ಯತ್ತಿನಲ್ಲಿ ಕಲಿಯುವಂತಹ ಅಧ್ಯಯನ 2 ಭಾಗಗಳಾಗಿ ವಿಭಾಗಿಸಲ್ಪಡಬಹುದು. The first one is called personal eschatology or individual eschatology. ಮೊದಲನೇದಾಗಿ ವೈಯಕ್ತಿಕವಾದಂತಹ ಎಸ್ಕಟಾಲಜಿ ಅಥವಾ ವೈಯಕ್ತಿಕವಾದಂತಹ ಭವಿಷ್ಯತ್ ಶಾಸ್ತ್ರ or personal eschatology. ವ್ಯಕ್ತಿಗತವಾದ ಭವಿಷ್ಯತ್ ಶಾಸ್ತ್ರ. This deals with what happens to us, to our bodies, to our souls, and other things. ಇದು ನಮಗೆ ಏನಾಗ್ತದೆ, ನಮ್ಮ ದೇಹಗಳಿಗೆ, ನಮ್ಮ ಆತ್ಮಗಳ ಕುರಿತಾಗಿ ಏನಾಗ್ತದೆ ಎಂಬುದಾಗಿರುವಂತಹ ವಿಷಯವನ್ನ ವ್ಯವಹರಿಸುವಂತದ್ದಾಗಿದೆ. So what happened to us at death? ಮರಣದಲ್ಲಿ ನಮಗೆ ಏನಾಗ್ತದೆ? What happens to us after death? ಮರಣದ ನಂತರ ನಮಗೆ ಏನಾಗ್ತದೆ? Where will our soul go? ನಮ್ಮ ಆತ್ಮ ಎಲ್ಲಿಗೆ ಹೋಗ್ತದೆ? What happens to us between our death and the resurrection of our bodies? ಮರಣ ಮತ್ತು ನಮ್ಮ ದೇಹಗಳ ಪುನರುತ್ಥಾನದ ಮಧ್ಯದಲ್ಲಿ ಏನಾಗ್ತದೆ ನಮ್ಮ ಆತ್ಮಗಳಿಗೆ? So all of this is dealt with in individual eschatology.
ಇವೆಲ್ಲವೂ ಸಹ ವ್ಯಕ್ತಿಗತವಾದಂತಹ ಭವಿಷ್ಯತ್ ಶಾಸ್ತ್ರದಲ್ಲಿ ನಾವು ನೋಡುವಂತವರಾಗಿರ್ತೇವೆ. Then the second thing is general eschatology or corporate eschatology. ಎರಡನೇದಾಗಿರುವಂತದ್ದು ಸಾಮಾನ್ಯವಾದಂತಹ ಭವಿಷ್ಯತ್ ಶಾಸ್ತ್ರ ಅಥವಾ ಗುಂಪಾಗಿರುವಂತಹ ಭವಿಷ್ಯತ್ ಶಾಸ್ತ್ರ ಎಂಬುದಾಗಿ ನಾವು ನೋಡ್ತೇವೆ. This deals with how God will bring to a consummation this age and this cosmos and begin a new cosmos or a new age. ಈ ಯುಗವನ್ನ ಮತ್ತು ಈ ಲೋಕವನ್ನ ನಮ್ಮ ದೇವರು ಅಂತ್ಯಕ್ಕೆ ತರ್ತಾನೆ ಮತ್ತು ಇದರೆಲ್ಲವನ್ನು ಸಹ ಆತನು ತೆಗೆದು ಹಾಕುವಂತನಾಗಿದ್ದಾನೆ ಎಂಬುದಾಗಿರುವಂತಹ ವಿಷಯದ ಕುರಿತಾಗಿ ಈ ಒಂದು ವಿಷಯವು ಬಗೆಹರಿಸುವಂತದ್ದಾಗಿದೆ. So this deals with rapture. ಇದು ಎತ್ತಲ್ಪಡುವಿಕೆ ಕುರಿತಾಗಿ ಮಾತನಾಡುತ್ತದೆ. This deals with tribulation. ಮತ್ತು ಸಂಕಟ ಕಾಲದ ಕುರಿತಾಗಿ ಬಗೆಹರಿಸುತ್ತದೆ ಅಥವಾ ವ್ಯವಹರಿಸುತ್ತದೆ. Brother, give me just a moment, please. I just need 30 seconds. 1 second. I'm very sorry. It was a very important call. I had to take it. Okay. All right. So we are talking about general eschatology. ಸಾಮಾನ್ಯ ಭವಿಷ್ಯತ್ ಶಾಸ್ತ್ರದ ಕುರಿತಾಗಿ ನೋಡ್ತಾ ಇದ್ದೇವೆ. Okay. So in general eschatology, it deals with the return of the Lord Jesus Christ. ಸಾಮಾನ್ಯವಾದ ಭವಿಷ್ಯತ್ ಶಾಸ್ತ್ರದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಮರಣದ ಕುರಿತಾಗಿ ಮಾತನಾಡುತ್ತದೆ. Deals with the tribulation period. ಸಂಕಟ ಕಾಲದ ವಿಷಯದಲ್ಲಿ ವ್ಯವಹರಿಸುತ್ತದೆ. The Antichrist. ಕ್ರಿಸ್ತ ವಿರೋಧಿ. The millennial kingdom. 1000 ವರ್ಷಗಳ ಆಳ್ವಿಕೆ. The resurrections and the judgments. ಪುನರುತ್ಥಾನ ಮತ್ತು ನ್ಯಾಯ ತೀರ್ಪುಗಳು. So all these things are dealt with in general eschatology. ಈ ಎಲ್ಲಾ ವಿಷಯಗಳು ಸಾಮಾನ್ಯವಾದ ಭವಿಷ್ಯತ್ ಶಾಸ್ತ್ರದಲ್ಲಿ ವ್ಯವಹರಿಸಲ್ಪಡುತ್ತವೆ. So once again, remember there are two different branches in eschatology. ಮತ್ತೊಂದು ಸಾರಿ ನೆನಪಲ್ಲಿಟ್ಕೊಳ್ಳಿ, ಭವಿಷ್ಯತ್ ಶಾಸ್ತ್ರದಲ್ಲಿ 2 ಕೊಂಬೆಗಳಿವೆ. Number one is individual eschatology that deals with what happens to our bodies and our souls and the intermediate state. ಮತ್ತು ಅದರಲ್ಲಿ ಮೊದಲನೇದಾಗಿ ವೈಯಕ್ತಿಕವಾದಂತಹ ಭವಿಷ್ಯತ್ ಶಾಸ್ತ್ರ ಇದರಲ್ಲಿ ನಮ್ಮ ದೇಹಗಳಿಗೆ ಮತ್ತು ನಮ್ಮ ಆತ್ಮಗಳಿಗೆ ಮತ್ತು ಮಧ್ಯಂತರದ ಸಮಯದಲ್ಲಿ ನಡೆಯುವಂತಹ ವಿಷಯಗಳ ಕುರಿತಾಗಿ ವ್ಯವಹರಿಸುತ್ತದೆ. Then we have corporate eschatology or general eschatology that deals with the cosmos and how everything is going to end. ಮತ್ತು ಸಾಮಾನ್ಯವಾದಂತಹ ಭವಿಷ್ಯತ್ ಶಾಸ್ತ್ರ ಅಥವಾ ಆ ಗುಂಪಾದಂತಹ ಭವಿಷ್ಯತ್ ಶಾಸ್ತ್ರ ಎಂಬುದಾಗಿ ನೋಡುತ್ತೇವೆ. ಅದರಲ್ಲಿ ಎಲ್ಲವುಗಳು ಸಹ ಹೇಗೆ ಅಂತ್ಯವಾಗ್ತವೆ ಎಂಬುದರ ಕುರಿತಾಗಿ ವ್ಯವಹರಿಸುವಂತದ್ದಾಗಿದೆ. Now when we deal with general eschatology, ಸಾಮಾನ್ಯವಾದ ಭವಿಷ್ಯತ್ ಶಾಸ್ತ್ರದಲ್ಲಿ ವ್ಯವಹರಿಸುವಾಗ here are the topics that we go through usually. ನಾವು ಇಲ್ಲಿರುವಂತಹ ಅಂಶಗಳ ಕುರಿತಾಗಿ ನಾವು ಸಾಮಾನ್ಯವಾಗಿ ನಾವು ನೋಡ್ತೇವೆ. First of all, we need to understand biblical covenants. ಮೊದಲನೇದಾಗಿ ದೇವರ ವಾಕ್ಯಕ್ಕನುಸಾರವಾದಂತಹ ಒಡಂಬಡಿಕೆಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. What is Noahic covenant? ಒಡಂಬಡಿಕೆ. ನೋಹನ ಒಡಂಬಡಿಕೆ ಅಂದ್ರೆ ಏನು? What is Abrahamic covenant? ಅಬ್ರಹಾಮನ ಒಡಂಬಡಿಕೆ ಅಂದ್ರೆ ಏನು? Mosaic covenant. ಮೋಶೆಯ ಒಡಂಬಡಿಕೆ. Davidic covenant. ದಾವೀದನ ಒಡಂಬಡಿಕೆ. And the new covenant. ಮತ್ತು ಹೊಸ ಒಡಂಬಡಿಕೆ. So 5 major covenants in the Bible. ದೇವರ ವಾಕ್ಯದಲ್ಲಿ ಅಥವಾ ಸತ್ಯವೇದದಲ್ಲಿ 5 ಪ್ರಾಮುಖ್ಯವಾದಂತಹ ಒಡಂಬಡಿಕೆಗಳಿವೆ. Now what is the connection between Abrahamic covenant and Mosaic covenant? ಅಬ್ರಹಾಮನ ಒಡಂಬಡಿಕೆಗೂ ಮೋಶೆಯ ಒಡಂಬಡಿಕೆಗೂ ಇರುವಂತಹ ಒಂದು ಸಂಪರ್ಕ ಏನು? What is the connection among Abrahamic covenant, Mosaic covenant and the Davidic covenant? ಮತ್ತು ದಾವೀದನ ಒಡಂಬಡಿಕೆಗೂ ಅಬ್ರಹಾಮನ ಒಡಂಬಡಿಕೆಗೂ ಮೋಶೆಯ ಒಡಂಬಡಿಕೆಗೂ ಮಧ್ಯದಲ್ಲಿರುವಂತಹ ಒಂದು ಸಂಪರ್ಕ ಏನು? How is the Davidic covenant connected to the new covenant? ದಾವೀದನ ಒಡಂಬಡಿಕೆ ಹೊಸ ಒಡಂಬಡಿಕೆಗೆ ಹೇಗೆ ಸಂಪರ್ಕಿಸಲ್ಪಡುತ್ತದೆ? Now if you understand all of that, ಇವೆಲ್ಲವುಗಳನ್ನು ಸಹ ನೀವು ಅರ್ಥ ಮಾಡಿಕೊಂಡ್ರೆ you will not just understand eschatology well, but you will understand the whole Bible well.
ನೀವು ಕೇವಲ ಭವಿಷ್ಯತ್ ಶಾಸ್ತ್ರವನ್ನು ಮಾತ್ರವೇ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದಲ್ಲದೆ ಇಡೀ ಸತ್ಯವೇದವನ್ನೇ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತೀರಿ. Okay, so we need to understand the covenants, because it's all about God making covenants with his people and bringing them to fulfillment or fruition towards the end of the Bible. ಆದ್ರಿಂದ ಈ ಒಡಂಬಡಿಕೆಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದ್ರೆ ದೇವರು ತಾನೇ ಈ ಒಡಂಬಡಿಕೆಗಳನ್ನ ಮಾಡಿಕೊಂಡಂತವನಾಗಿದ್ದಾನೆ ಮತ್ತು ಎಲ್ಲ ಒಡಂಬಡಿಕೆಗಳನ್ನ ಸತ್ಯವೇದದಲ್ಲಿ ಆತನು ತಾನೇ ನೆರವೇರಿಸುವಂತವನಾಗಿದ್ದಾನೆ. So, like I said, it's not just to understand eschatology alone, but to understand the whole Bible better, and in a better framework, we need to understand biblical covenants. ಅದರಿಂದ ನಾನು ಹೇಳಿದ ಹಾಗೆ ಕೇವಲ ಭವಿಷ್ಯತ್ ಶಾಸ್ತ್ರವನ್ನು ಮಾತ್ರವೇ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತದ್ದಲ್ಲ, ಉತ್ತಮವಾಗಿ ಅರ್ಥ ಮಾಡಿಕೊಳ್ಳುವಂತದ್ದಲ್ಲ, ಇಡೀ ಸತ್ಯವೇದವನ್ನು ಮತ್ತು ಆ ಚೌಕಟ್ಟಿನ ಕೆಲಸವನ್ನು ಸಹ ಉತ್ತಮವಾದಂತ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು. Then we need to understand another important concept called the kingdom of God. ಮತ್ತೊಂದು ಪರಿಕಲ್ಪನೆಯನ್ನು ಸಹ ನಾವು ಅರ್ಥ ಮಾಡಿಕೊಳ್ಳುವಂತ ಅವಶ್ಯಕತೆ ಇದೆ. ಅದೇನೆಂದ್ರೆ ದೇವರ ರಾಜ್ಯ. The kingdom of God and how it is presented in the Old Testament. ದೇವರ ರಾಜ್ಯ ಮತ್ತು ಈ ದೇವರ ರಾಜ್ಯವು ಹಳೆ ಒಡಂಬಡಿಕೆಯಲ್ಲಿ ಹೇಗೆ ಪ್ರಸ್ತುತಪಡಿಸಲಾಗಿದೆ. Then we need to come and understand what is the kingdom of God in the New Testament. ಮತ್ತು ಹಾಗೆಯೇ ಹೊಸ ಒಡಂಬಡಿಕೆಯಲ್ಲಿ ದೇವರ ರಾಜ್ಯ ಅಂದ್ರೆ ಏನು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. And then we deal with the second coming of Christ. ನಂತರ ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರಣದ ಕುರಿತಾಗಿ ವ್ಯವಹರಿಸಬೇಕು. We deal with rapture. ಎತ್ತಲ್ಪಡಿಕೆ ಕುರಿತಾಗಿ ವ್ಯವಹರಿಸ್ತೇವೆ. And particularly, we will be dealing with pre-tribulational rapture and the evidences from the Bible for pre-tribulational rapture. ಮತ್ತು ವಿಶೇಷವಾಗಿ ಸಂಕಟ ಕಾಲಕ್ಕಿಂತ ಮುಂಚೆಯೇ ಎತ್ತಲ್ಪಡುವಂತಹ ವಿಷಯದ ಕುರಿತಾಗಿ ನಾವು ವ್ಯವಹರಿಸುತ್ತೇವೆ ಮತ್ತು ಸಂಕಟ ಕಾಲಕ್ಕಿಂತ ಮುಂಚೆಯೇ ಎತ್ತಲ್ಪಡುವಿಕೆ ಆಗುತ್ತದೆ ಎಂಬುದಾಗಿ ದೇವರ ವಾಕ್ಯಕ್ಕನುಸಾರವಾಗಿ ನಾವು ವ್ಯವಹರಿಸುವಂತವರಾಗಿರುತ್ತೇವೆ. There are a lot of contrary teachings going on about the rapture, and so I will give you several evidences from the New Testament to show that the rapture is pre-tribulational, so that you'll be able to defend when people ask questions about this. ಆದ್ದರಿಂದ ಲೋಕದಲ್ಲಿ ಅನೇಕ ರೀತಿಯಾದಂತಹ ವ್ಯತಿರಿಕ್ತವಾದಂತಹ ಬೋಧನೆಗಳು ಎತ್ತಲ್ಪಡುವಿಕೆ ಕುರಿತಾಗಿ ಅದು ಹೋಗ್ತಾ ಇರೋದ್ರಿಂದ ನಾನು ಈ ಎತ್ತಲ್ಪಡುವಿಕೆ ಸಂಕಟ ಕಾಲಕ್ಕಿಂತ ಮುಂಚೆಯೇ ಆಗುತ್ತದೆ ಎಂಬುದಾಗಿ ದೇವರ ವಾಕ್ಯದಿಂದ ಅನೇಕ ವಾಕ್ಯ ಭಾಗಗಳನ್ನ ನಿಮಗೆ ಕೊಡ್ತೇನೆ. ಇದರ ಮುಖಾಂತರವಾಗಿ ನಿಮ್ಗೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರು ಸಹ ನೀವು ಅದನ್ನ ಸಂರಕ್ಷಿಸಲಿಕ್ಕೆ ಅಥವಾ ನೀವು ಅದನ್ನ ನೀವು ಅದನ್ನ ಎದುರಿಸಲಿಕ್ಕೆ ಸಾಧ್ಯವಾಗ್ತದೆ. Then we'll talk about the signs of the second coming, which is called the Olivet Discourse. ನಂತರ ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರಣದ ಸೂಚನೆಗಳನ್ನು ಸಹ ನಾವು ಮಾತನಾಡಲಿಕ್ಕಿದ್ದೇವೆ. ಅದನ್ನ ಆ ಒಲಿವ ಪರ್ವತಗಳ ಮೇಲೆ ಇರುವಂತದ್ದಾಗಿ ನಾವು ನೋಡ್ತೇವೆ. We will look at briefly the bema of Christ. ನಂತರ ಬಹಳ ಕ್ಲುಪ್ತವಾಗಿ ಭೀಮಾ ಕ್ರಿಸ್ತನ ನ್ಯಾಯಾಸನದ ಕುರಿತಾಗಿ ನಾವು ನೋಡ್ತೇವೆ. Then the marriage and the wedding feast of the Lamb. ಮತ್ತೆ ಕುರಿಮರಿಯ ವಿವಾಹ ಮತ್ತು ಔತಣವನ್ನು ನೋಡ್ತೇವೆ. That's about the second coming of Christ. ಅದು ಕ್ರಿಸ್ತನ ಎರಡನೇ ಬರಣದ ಕುರಿತಾಗಿ ಇರುವಂತಹ ವಿಷಯಗಳು. We also need to look briefly at the Antichrist. ಮತ್ತು ಹಾಗೆ ಕ್ಲುಪ್ತವಾಗಿ ಕ್ರಿಸ್ತ ವಿರೋಧಿಯ ಕುರಿತಾಗಿ ಸಹ ನಾವು ನೋಡಬೇಕಾಗ್ತದೆ. What is the length of tribulation period and the rule of the Antichrist? ಮತ್ತು ಸಂಕಟ ಕಾಲದ ಅವಧಿಯ ಅಂಚರ ಮತ್ತು ಕ್ರಿಸ್ತ ವಿರೋಧಿಯ ಆಡಳಿತ. What is Daniel's 70 weeks? ದಾನಿಯೇಲನ 70 ವಾರಗಳಂದ್ರೇನು? What happens in Daniel's 70th week? ಮತ್ತೆ ದಾನಿಯೇಲನ 70ನೇ ವಾರದಲ್ಲಿ ಏನಾಗ್ತದೆ? And then we will look at something called the times of the Gentiles. ನಂತರ ಜನಾಂಗಗಳ ಅಥವಾ ಅನ್ಯರ ಕಾಲ ಎಂಬುದಾಗಿ ನಾವು ನೋಡ್ತೇವೆ, ಅನ್ಯರ ಸಮಯಗಳು ಎಂಬುದಾಗಿ ನಾವು ನೋಡ್ತೇವೆ. We'll also look briefly at the tribulation. ಮತ್ತು ಕ್ಲುಪ್ತವಾಗಿ ಸಂಕಟ ಕಾಲವನ್ನು ಸಹ ನಾವು ನೋಡುತ್ತೇವೆ. The chronology of the book of Revelation. ಮತ್ತು ಪ್ರಕಟಣೆಯ ಗ್ರಂಥದ ಕಾಲ ವೃತ್ತಾಂತವನ್ನು ಸಹ ನಾವು ನೋಡುತ್ತೇವೆ. And from the book of Revelation and from the Gospels, we will look at the order of chronology in the tribulation period.
ಮತ್ತು ಪ್ರಕಟಣೆ ಗ್ರಂಥ ಮತ್ತು ಸುವಾರ್ತೆಗಳ ಪುಸ್ತಕಗಳಲ್ಲಿ ಆ ಒಂದು ಪ್ರಕಟಣೆಯಲ್ಲಿ ಆ ಒಂದು ವಿಷಯ ಒಂದು ಅವ್ರ ಕಾಲ ವೃತ್ತಾಂತವನ್ನ ನಾವು ನೋಡ್ತೇವೆ. Then the battle of Armageddon. ಮತ್ತು ಅರ್ಮಗೆದನ್ ಯುದ್ಧ. What is the tribulation period in Ezekiel, Zechariah, and Matthew? ಯೆಹೆಜ್ಕೇಲನ ಗ್ರಂಥ, ಜಕರೀಯನ ಗ್ರಂಥ ಮತ್ತು ಮತ್ತಾಯನ ಸುವಾರ್ತೆಯಲ್ಲಿ ಸಂಕಟ ಕಾಲ ಅಂದ್ರೆ ಏನು? Then we will look at briefly what is called the millennium. ಮತ್ತು 1000 ವರ್ಷಗಳ ಆಳ್ವಿಕೆ ಅಂದ್ರೆ ಏನೆಂಬುದಾಗಿ ಕ್ಲುಪ್ತವಾಗಿ ನಾವು ನೋಡುತ್ತೇವೆ. And I will give you several evidences from the Bible for premillennialism. ಮತ್ತು ಒಂದು 1000 ವರ್ಷಗಳ ಆಳ್ವಿಕೆಗಿಂತ ಮುಂಚಿನದು ಎನ್ನುವುದಕ್ಕೋಸ್ಕರವಾಗಿ ಸತ್ಯವೇದದಿಂದ ಅನೇಕ ವಾಕ್ಯ ಭಾಗಗಳನ್ನ ನಾನು ನಿಮಗೆ ಕೊಡ್ತೇನೆ. Again, there are several wrong teachings about or contrary teachings about this. ಇದರ ಕುರಿತಾಗಿ ಅನೇಕ ದುರ್ಬೋಧನೆಗಳು ಅಥವಾ ತದ್ವಿರುದ್ಧವಾದಂತ ವ್ಯತಿರಿಕ್ತವಾದಂತ ಬೋಧನೆಗಳಿವೆ. We will be looking at why we can defend very clearly from the Bible what is premillennialism. ಈ 1000 ವರ್ಷಗಳ ಆಳ್ವಿಕೆಗಿಂತ ಮುಂಚಿನದು ಎಂಬುದಾಗಿ ದೇವರ ವಾಕ್ಯದಿಂದ ನಾವು ಹೇಗೆ ಸಂರಕ್ಷಿಸಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡಿಕೊಳ್ಳೋಣ. We will look at the key Old Testament passages about the land promise for the nation of Israel. ಮತ್ತು ಆ ಒಂದು ಹಳೆ ಒಡಂಬಡಿಕೆಯ ಭಾಗದಿಂದ ಇಸ್ರಾಯೇಲರಿಗೆ ದೇಶವು ವಾಗ್ದಾನ ಮಾಡಲ್ಪಟ್ಟಂತದರ ಕೀಲಿಯನ್ನು ನಾವು ಸಹ ನೋಡೋಣ. Binding of Satan. ಆ ಸೈತಾನನ ಬಂಧನ. Then the rule of the saints. ಮತ್ತು ದೇವ ಜನರ ಆಡಳಿತ. Then we'll look at something called Ezekiel's millennial temple. ಹಾಗೆ ಯೆಹೆಜ್ಕೇಲನ 1000 ವರ್ಷಗಳ ದೇವಾಲಯದ ಕುರಿತಾಗಿ ಸಹ ನಾವು ನೋಡಿಕೊಳ್ಳೋಣ. And the division of the land during the millennium. 1000 ವರ್ಷದ ಆಳ್ವಿಕೆಯಲ್ಲಿ ಆ ಒಂದು ಭೂಮಿ ಅಥವಾ ದೇಶದ ವಿಭಜನೆಯನ್ನು ನಾವು ನೋಡೋಣ. Then we can look at resurrections and judgments. ಪುನರುತ್ಥಾನಗಳು ಮತ್ತು ನ್ಯಾಯ ತೀರ್ಪುಗಳನ್ನು ನೋಡ್ತೇವೆ. And then finally you look at the eternal state. ನಂತರ ನಿತ್ಯತ್ವದ ಅವಸ್ಥೆಯನ್ನು ನಾವು ನೋಡ್ತೇವೆ. What is hell? ನರಕ ಅಂದ್ರೆ ಏನು? New heavens and new earth. ಹೊಸ ನೂತನ ಭೂಮಿ ಆಕಾಶಗಳು. Then the new Jerusalem. ಹೊಸ ಯೆರೂಸಲೇಮ್. And the consummation of all things. ಮತ್ತು ಎಲ್ಲವುಗಳ ಅಂತ್ಯವನ್ನು ನೋಡ್ತೇವೆ. Now this is what I usually teach in eschatology. ಇದನ್ನೇ ನಾನು ಸಾಮಾನ್ಯವಾಗಿ ಭವಿಷ್ಯತ್ ಶಾಸ್ತ್ರದಲ್ಲಿ ಕಲಿಸುವಂತದ್ದು. But we just have 10 days. ಆದ್ರೆ ನಮಗೆ ಕೇವಲ 10 ದಿನಗಳು ಮಾತ್ರ ಇದೆ. Right? Not even 10 days. We have 10 hours, I think, with the translation. 10 ದಿನಗಳಲ್ಲ, ಭಾಷಾಂತರದ ಜೊತೆಯಲ್ಲಿ 10 ಗಂಟೆಗಳು ಮಾತ್ರ ಇದೆ. Okay, so obviously I can't deal with biblical covenants. It's a very long topic. ಸಾಮಾನ್ಯವಾಗಿ ದೇವರ ವಾಕ್ಯದ ಅಥವಾ ಸತ್ಯವೇದಕ್ಕನುಸಾರವಾದಂತಹ ಒಡಂಬಡಿಕೆಗಳ ಕುರಿತಾಗಿರುವಂತಹ ವಿಷಯಗಳನ್ನ ನಾನು ವ್ಯವಹರಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಇದು ಬಹಳ ಉದ್ದವಾದಂತಹ ಒಂದು ಅಂಶವಾಗಿದೆ. Probably some of the time in the future, if the Lord wills, we can look at that. ಒಂದು ವೇಳೆ ಕರ್ತನ ಚಿತ್ತವಿರುವುದಾದ್ರೆ ಭವಿಷ್ಯತ್ತಿನಲ್ಲಿ ನಾವು ಅದನ್ನು ನೋಡಿಕೊಳ್ಳಬಹುದು. But I want you all to understand, first of all, what is the kingdom of God as presented to us in the Old Testament and also in the New Testament. ಹಳೆ ಒಡಂಬಡಿಕೆಯಲ್ಲಿ ಮತ್ತು ಹಾಗೆಯೇ ಹೊಸ ಒಡಂಬಡಿಕೆಯಲ್ಲಿ ಪ್ರಸ್ತುತಪಡಿಸಲ್ಪಟ್ಟಿರುವಂತಹ ದೇವರ ರಾಜ್ಯ ಅಂದ್ರೆ ಏನೆಂಬುದಾಗಿ ನೀವೆಲ್ಲರೂ ಸಹ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕೆಂಬುದಾಗಿ ನಾನು ಬಯಸ್ತೇನೆ. Okay, and then we'll briefly look at this portion, the second coming of Christ. ನಂತರ ಕ್ಲುಪ್ತವಾಗಿ ಕ್ರಿಸ್ತನ ಎರಡನೇ ಬರಣದ ಕುರಿತಾಗಿ ನಾವು ನೋಡೋಣ. We will spend some time on this. ಸ್ವಲ್ಪ ಸಮಯ ನಾವು ಇದರಲ್ಲಿ ಕಳೆಯೋಣ. And also the signs of the second coming in the Olivet Discourse. ಮತ್ತು ಒಲಿವ ಅಥವಾ ಎಣ್ಣೆ ಮರಗಳ ಗುಡ್ಡದ ಮೇಲೆ ಇರುವಂತಹ ಪರ್ವತ ಪ್ರಸಂಗದಲ್ಲಿ ಇರುವಂತಹ ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರಣದ ಸೂಚನೆಗಳ ಕುರಿತಾಗಿ ನಾವು ನೋಡಿಕೊಳ್ಳೋಣ. Here, to understand the Antichrist, we'll deal with Daniel's 70th week. ಮತ್ತು ಕ್ರಿಸ್ತ ವಿರೋಧಿಯ ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ದಾನಿಯೇಲನ 70ನೇ ವಾರಗಳನ್ನ ನಾವು ನೋಡಿಕೊಳ್ಳೋಣ. And then in the tribulation, we will look at
the chronology in Revelation, so you'll be able to understand better the book of Revelation. ಮತ್ತು ಆ ಸಂಕಟ ಕಾಲವನ್ನು ನಾವು ನೋಡುವಂತಹ ಸಮಯದಲ್ಲಿ ಪ್ರಕಟಣೆ ಗ್ರಂಥದಲ್ಲಿರುವಂತಹ ವೃತ್ತಾಂತಗಳನ್ನು ನಾವು ನೋಡುವಾಗ ಈ ಪ್ರಕಟಣೆ ಗ್ರಂಥವನ್ನ ಬಹಳ ಚೆನ್ನಾಗಿ ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. We'll look at these very briefly. ಇವೆಲ್ಲವನ್ನು ಸಹ ಬಹಳ ಕ್ಲುಪ್ತವಾಗಿ ನೋಡೋಣ. Then we look at premillennialism in some detail. ಮತ್ತು ಸ್ವಲ್ಪ ವಿವರಣಾತ್ಮಕವಾಗಿ 1000 ವರ್ಷಗಳ ಆಳ್ವಿಕೆಗಿಂತ ಮುಂಚೆ ಎನ್ನುವಂತಹ ವಿಷಯಗಳನ್ನು ನಾವು ನೋಡೋಣ. And key Old Testament passages about the land promise in some detail. ಮತ್ತು ಸ್ವಲ್ಪ ವಿವರವಾಗಿ ಹಳೆ ಒಡಂಬಡಿಕೆಯಲ್ಲಿ ವಾಗ್ದಾನ ಮಾಡಲ್ಪಟ್ಟಂತಹ ದೇಶದ ಕುರಿತಾಗಿ ನಾವು ನೋಡೋಣ. Resurrections and judgments we look at in some detail. ಪುನರುತ್ಥಾನಗಳು ಮತ್ತು ನ್ಯಾಯ ತೀರ್ಪುಗಳ ಕುರಿತಾಗಿ ಸ್ವಲ್ಪ ವಿವರವಾಗಿ ನೋಡೋಣ. And this will, the eternal state, we'll look at very briefly. ಮತ್ತು ನಿತ್ಯತ್ವದ ಅವಸ್ಥೆಯ ಕುರಿತಾಗಿ ಕ್ಲುಪ್ತವಾಗಿ ನೋಡಿಕೊಳ್ಳೋಣ. Okay, but this is the general outline of eschatology. You may write down these things and study in detail. If you have any questions, you can certainly ask me. ಇದು ಸಾಮಾನ್ಯವಾಗಿರುವಂತಹ ಭವಿಷ್ಯತ್ ಶಾಸ್ತ್ರದ ಕುರಿತಾಗಿರುವಂತಹ ಒಂದು ರೂಪರೇಷೆ ಆಗಿದೆ. ಇದನ್ನು ನೀವು ಬರ್ಕೊಳ್ಬಹುದು, ನೀವು ಧ್ಯಾನ ಮಾಡಬಹುದು, ಅರ್ಥ ಮಾಡಿಕೊಳ್ಳಬಹುದು. ಒಂದ್ ವೇಳೆ ಏನಾದ್ರೂ ಪ್ರಶ್ನೆಗಳಿದ್ರೆ ನೀವು ಖಂಡಿತವಾಗಿ ಸಹ ಕೇಳಬಹುದು. Okay, so this is the outline for general eschatology, not individual eschatology, but general eschatology. ಇದು ವೈಯಕ್ತಿಕವಾದಂತಹ ಭವಿಷ್ಯತ್ ಶಾಸ್ತ್ರದ ಕುರಿತಾಗಿರುವಂತಹ ರೂಪರೇಷೆ ಅಲ್ಲ, ಇದು ಸಾಮಾನ್ಯವಾದಂತಹ ಭವಿಷ್ಯತ್ ಶಾಸ್ತ್ರದ ಕುರಿತಾಗಿರುವಂತಹ ಒಂದು ರೂಪರೇಷೆ ಅಥವಾ ಪಕ್ಷಿ ನೋಟವಾಗಿದೆ. Okay, any questions so far? ಇಲ್ಲಿಯವರೆಗೆ ಏನಾದ್ರೂ ಪ್ರಶ್ನೆ ಇದೆಯಾ? Okay, Brother Ezekiel, is there any particular topic that you want me to concentrate on for your students? Brother Ezekiel? I think he's not able to hear. Oh, he's unable to hear me? I think so. Brother, ಕೇಳಿಸ್ತಾ ಇದೆಯಾ? No. Okay, fine, no problem. Okay. Okay, anyway, we will look at them in some detail as and when it is needed. Okay. ಸ್ವಲ್ಪ ವಿವರಣಾತ್ಮಕವಾಗಿ ನಾವು ಎಷ್ಟು ಮಟ್ಟಿಗೆ ಸಾಧ್ಯವಾಗುತ್ತೋ ನೋಡ್ಕೊಳ್ಳೋಣ. Have you all written all these down? ನೀವೆಲ್ಲ ಇದನ್ನ ಬರ್ಕೊಂಡ್ರಾ? Okay, can I move forward? ಮುಂದಕ್ಕೆ ಹೋಗ್ಬೋದಾ? Yes? Yes, sir. Okay, all right. Today we will be looking at individual eschatology. ಈ ದಿನ ನಾವು ವೈಯಕ್ತಿಕವಾದ ಭವಿಷ್ಯತ್ ಶಾಸ್ತ್ರದ ಕುರಿತಾಗಿ ನಾವು ನೋಡ್ಲಿಕ್ಕಿದ್ದೇವೆ. From tomorrow we'll look at general eschatology, which is this outline. ನಾಳೆಯಿಂದ ಈಗ ಕೊಟ್ಟಂತಹ ಪಕ್ಷಿ ನೋಟದ ಕುರಿತಾಗಿ ಸಾಮಾನ್ಯವಾದ ಭವಿಷ್ಯತ್ ಶಾಸ್ತ್ರದ ಕುರಿತಾಗಿ ನೋಡಿಕೊಳ್ಳೋಣ. But today we will look at individual eschatology. ಈ ದಿನ ನಾವು ವೈಯಕ್ತಿಕವಾದ ಭವಿಷ್ಯತ್ ಶಾಸ್ತ್ರದ ಕುರಿತಾಗಿ ನೋಡಿಕೊಳ್ಳೋಣ. Okay, just a moment. We'll move to the next slide. Okay, so today we will be looking at death and its intermediate state. ಈ ದಿನ ಮರಣ ಮತ್ತು ಮಧ್ಯಂತರದ ಕಾಲವನ್ನ ನೋಡಿಕೊಳ್ಳೋಣ. This is especially important in light of what's happening around the world today. ಈ ದಿನ ಲೋಕದಲ್ಲಿ ಏನು ನಡೀತಾ ಇದೆ ಎನ್ನುವಂತದ್ರ ಕುರಿತಾಗಿ ಇದು ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಷಯವಾಗಿದೆ. There is a scare of coronavirus everywhere. ಎಲ್ಲಾ ಕಡೆಯಲ್ಲಿ ಸಹ ಕೊರೋನಾ ವೈರಸ್ ನ ಒಂದು ಬಾಧೆ ಇದೆ. People are scared of death. ಜನರು ಮರಣದ ಕುರಿತಾಗಿ ಭಯಪಡ್ತಾ ಇದ್ದಾರೆ. So especially in light of what coronavirus is doing in this world right now, we need to understand what is the purpose of death in the Christian life. ಕೊರೋನಾ ವೈರಸ್ ಏನ್ ಮಾಡ್ತಾ ಇದೆ ಎನ್ನುವಂತದ್ರ ವಿಷಯದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಾಗ ಈ ಪ್ರಸ್ತುತ ಲೋಕದಲ್ಲಿ ಒಂದು ಮರಣದ ಕುರಿತಾದಂತಹ ವಿಷಯ ಏನೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳೋಣ. What is the purpose of death in the Christian life? ಕ್ರಿಸ್ತಿಯ ಜೀವಿತದಲ್ಲಿ ಮರಣದ ಉದ್ದೇಶವೇನು?
and what happens to our bodies and souls when we die. ನಾವು ಸತ್ತಾಗ ನಮ್ಮ ದೇಹಗಳಿಗೆ ಮತ್ತು ಆತ್ಮಗಳಿಗೆ ಏನಾಗುತ್ತದೆ? Okay, so in this session we will be looking at what is the purpose of death in the life of a Christian. ಈ ದಿನದ ವಿಷಯದಲ್ಲಿ ಒಬ್ಬ ಕ್ರೈಸ್ತನ ಜೀವಿತದಲ್ಲಿ ಮರಣದ ಉದ್ದೇಶವೇನೆಂಬುದಾಗಿ ನೋಡೋಣ. And then what happens to our bodies and souls when we die. ನಾವು ಸತ್ತಾಗ ನಮ್ಮ ದೇಹಗಳಿಗೆ ಮತ್ತು ಆತ್ಮಗಳಿಗೆ ಏನಾಗ್ತದೆ ಎಂಬುದಾಗಿ ನೋಡೋಣ. Now remember, today we will be dealing with individual or personal eschatology. ಈ ದಿನ ನೆನಪಲ್ಲಿಟ್ಟುಕೊಳ್ಳಿ, ನಾವು ವೈಯಕ್ತಿಕವಾದಂತ ಅಥವಾ ವ್ಯಕ್ತಿಗತವಾದ ಭವಿಷ್ಯತ್ ಶಾಸ್ತ್ರದ ಕುರಿತಾಗಿ ವ್ಯವಹರಿಸುತ್ತೇವೆ. So first we'll deal with the question, why do Christians die? ಮೊದಲನೇದಾಗಿರುವಂತಹ ಒಂದು ಪ್ರಶ್ನೆ, ಕ್ರೈಸ್ತರು ಯಾಕೆ ಸಾಯ್ತಾರೆ? Why do Christians die? ಯಾಕೆ ಕ್ರೈಸ್ತರು ಸಾಯ್ತಾರೆ? So I will request Brother Junior to have his Bible open because we will be looking at a lot of verses. So brother, if you could read several verses for us as I point them out to you. Sure, brother. Okay, great. So why do Christians die? ಕ್ರೈಸ್ತರು ಯಾಕೆ ಸಾಯ್ತಾರೆ? How should we as Christians understand death? ಕ್ರೈಸ್ತರಾಗಿ ಮರಣವನ್ನು ಹೇಗೆ ಅರ್ಥ ಮಾಡಿಕೊಳ್ಳುತ್ತಾರೆ? It is significant to have the right perspective about death because death is a certainty for all Christians. ಕ್ರೈಸ್ತರೆಲ್ಲರಿಗೂ ಸಹ ಮರಣವು ಅದು ಒಂದು ನಿಶ್ಚಿತವಾಗಿರೋದ್ರಿಂದ ಮರಣದ ಕುರಿತಾಗಿ ಅರ್ಥ ಮಾಡಿಕೊಳ್ಳುವಂತದ್ದು ಬಹಳ ಮಹತ್ವವಾದಂತಹ ಒಂದು ವಿಷಯವಾಗಿದೆ. Death is a certainty in the life of all Christians unless the Lord comes back within their lifetime. ಒಂದು ವೇಳೆ ಕ್ರೈಸ್ತರು ಜೀವಿಸುವಂತ ಕಾಲದಲ್ಲಿ ಕ್ರಿಸ್ತನು ಬಾರದ ಹೋದರೆ ಎಲ್ಲಾ ಕ್ರೈಸ್ತರಿಗೂ ಸಹ ಮರಣವೆಂಬುದು ನಿಶ್ಚಿತವಾದಂತಹ ವಿಷಯವಾಗಿದೆ. So what do we understand about death and how should we look at death as Christians? ಮರಣವನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳುತ್ತೇವೆ? ಕ್ರೈಸ್ತರಾಗಿ ಮರಣವನ್ನು ಹೇಗೆ ನಾವು ನೋಡ್ಬೇಕು? First of all, we need to understand that death is not a punishment for Christians. ಮೊಟ್ಟ ಮೊದಲನೇದಾಗಿ ಮರಣ ಎನ್ನುವಂಥದ್ದು ಕ್ರೈಸ್ತರಿಗೋಸ್ಕರವಾಗಿರುವಂತಹ ಒಂದು ಶಿಕ್ಷೆ ಅಲ್ಲ. Can you read please brother Romans 8 verse 1? ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ರೋಮ 8 1ನೇ ವಚನ. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. All right, thank you brother. Paul is very clear in stating this. ಪೌಲನು ಇದನ್ನು ಹೇಳುವುದರಲ್ಲಿ ಬಹಳ ಸ್ಪಷ್ಟವಾಗಿದ್ದಾನೆ. There is no condemnation for those who are in Christ Jesus. ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. Why? Because all of our penalty for our sin has been paid by Jesus on the cross. ಯಾಕೆಂದ್ರೆ ನಮ್ಮ ಪಾಪಕ್ಕೆ ಬರಬೇಕಾದಂತ ಎಲ್ಲಾ ದಂಡವನ್ನ ಕರ್ತನಾದ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆ ಮೇಲೆ ತೆತ್ತಿದ್ದಾನೆ ಅಥವಾ ಪಾವತಿಸಿದ್ದಾನೆ. He has paid the penalty for your sins of the past, sins of the present, and sins of the future. All sin has been paid for. ಗತ ಕಾಲದ ದಂಡವನ್ನ, ಪ್ರಸ್ತುತ ಕಾಲದ ದಂಡವನ್ನ, ಭವಿಷ್ಯದಲ್ಲಿ ಆಗುವಂತಹ ಎಲ್ಲಾ ದಂಡವನ್ನ, ನಿಮ್ಮ ಪಾಪಕ್ಕೆ ಬರುವಂತ ಎಲ್ಲ ದಂಡವನ್ನು ಸಹ ಕಲ್ವಾರಿ ಶಿಲುಬೆಯಲ್ಲಿ ಆತನು ಪಾವತಿಸಿದ್ದಾನೆ. And on the cross, he bore our sin. ಶಿಲುಬೆ ಮೇಲೆ ಆತನ ನಮ್ಮ ಪಾಪಗಳನ್ನು ಹೊತ್ತಿದ್ದಾನೆ. And he assumed our guilt. ಮತ್ತು ನಮ್ಮ ಅಪರಾಧವನ್ನ ಅಥವಾ ಅಪರಾಧದ ಮನೋಭಾವನೆಯನ್ನ ಪರಿಹರಿಸಿದ್ದಾನೆ. And therefore, even though we know that Christians die, we should never see death as a punishment for Christians. ಆದ್ದರಿಂದ ನಾವು ಕ್ರೈಸ್ತರಿಗೆ ಮರಣ ಇದೆ ಎಂಬುದಾಗಿ ನೋಡಿದರೂ ಸಹ ಇದು ಕ್ರೈಸ್ತರಿಗೆ ಒಂದು ಶಿಕ್ಷೆ ಅಲ್ಲ ಎಂಬಂತಹ ದೃಷ್ಟಿಯಲ್ಲಿ ನಾವು ನೋಡಬೇಕು. It is never a punishment from God for Christians. ಇದು ದೇವರಿಂದ ಕ್ರೈಸ್ತರಿಗೆ ವಾಗಿರುವಂತಹ ಶಿಕ್ಷೆ ಅಲ್ಲವೇ ಅಲ್ಲ. It is not in any way the result of the penalty that is due to our sin. ಇದು ಹೇಗೂ ಸಹ ಯಾವ ರೀತಿಯಲ್ಲಿ ನೋಡಿದ್ರು ಸಹ ಇದು ಕ್ರೈಸ್ತರಿಗೆ ಬರುವಂತಹ ನಮ್ಮ ಪಾಪಗಳಿಗೆ ಬರುವಂತಹ ಒಂದು ದಂಡನೆ ಅಲ್ಲವೇ ಅಲ್ಲ. Now, I want you to understand the difference between God's discipline and God's punishment. ಇಲ್ಲಿ ದೇವರ ಶಿಸ್ತು ಮತ್ತು ದೇವರ ಶಿಕ್ಷೆಗೆ ಮಧ್ಯದಲ್ಲಿ ಇರುವಂತಹ ವ್ಯತ್ಯಾಸವನ್ನ ನೀವು ಅರ್ಥ ಮಾಡಿಕೊಳ್ಳಬೇಕಾಗಿ ನಾನು ಬಯಸ್ತೇನೆ. Now, often when Christians sin, God disciplines his children. ಯಾವಾಗಲೂ ಸಹ ಕ್ರೈಸ್ತರ ಪಾಪ ಮಾಡುವಾಗ ದೇವರು ತನ್ನ ಮಕ್ಕಳನ್ನ ಶಿಸ್ತುಗೊಳಿಸ್ತಾನೆ.
And the book of Hebrews talks about it. We all have human fathers, and what fathers did not discipline us when we went wrong? ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಎಲ್ಲರಿಗೂ ಸಹ ತಂದೆಗಳಿದ್ದಾರೆ. ಯಾವ ತಂದೆ ತಪ್ಪು ಮಾಡಿದಾಗ ಶಿಕ್ಷಿಸದೇ ಇರುವಂತವನೆಂಬುದಾಗಿ ನಾವು ನೋಡ್ತೇವೆ. And God disciplines whom he loves. ದೇವರು ಯಾರನ್ನು ಪ್ರೀತಿಸುತ್ತಾನೋ ಅವರನ್ನ ಶಿಸ್ತುಗೊಳಿಸ್ತಾನೆ. So God often disciplines Christians. ಅದರಿಂದ ದೇವರು ಸಾಮಾನ್ಯವಾಗಿ ಯಾವಾಗಲೂ ಸಹ ಕ್ರೈಸ್ತರನ್ನ ಶಿಸ್ತುಗೊಳಿಸುತ್ತಾನೆ, ಶಿಸ್ತಿಗೊಳಪಡಿಸ್ತಾನೆ. And that discipline in some cases may even include death. ವೇಳೆ ಆ ಶಿಸ್ತುಗಳು ಕೆಲವು ಸಮಯದಲ್ಲಿ ಅಥವಾ ಕೆಲವು ಸಂದರ್ಭದಲ್ಲಿ ಅದು ಮರಣವನ್ನು ಸಹ ಉಂಟು ಮಾಡಬಹುದು. But that discipline is intended for our good. ಆ ಒಂದು ಶಿಸ್ತು ನಮ್ಮ ಒಳ್ಳೆಯದಕ್ಕೋಸ್ಕರವಾಗಿ ಉದ್ದೇಶಿಸಲ್ಪಟ್ಟಿದೆ. It is not a punishment that is intended for our harm. ಅದು ನಮಗೆ ಒಂದು ತಪ್ಪನ್ನು ಅಥವಾ ನಮಗೆ ಒಂದು ಶಿಕ್ಷೆಯನ್ನು ಕೊಡುವುದಕ್ಕೋಸ್ಕರ ಅಥವಾ ಅಪಾಯವನ್ನು ತರೋದಕ್ಕೋಸ್ಕರವಾಗಿ ಇರುವಂತಹ ಒಂದು ಶಿಕ್ಷೆಯಾಗಿ ಉದ್ದೇಶಿಸಲ್ಪಟ್ಟಿಲ್ಲ. So don't view death as a punishment for the penalty that is due to our sin. ಆದ್ದರಿಂದ ನಮ್ಮ ಪಾಪಗಳಿಗೋಸ್ಕರವಾಗಿ ಇರುವಂತಹ ದಂಡ, ಆದ್ದರಿಂದ ಮರಣವು ನಮಗೆ ಒಂದು ಶಿಕ್ಷೆ ಎಂಬುದಾಗಿ ನೀವೆಂದಿಗೂ ಸಹ ನೋಡಬೇಡ್ರಿ. Because Christ paid the penalty for our sin. ಯಾಕೆಂದ್ರೆ ಕ್ರಿಸ್ತನು ತಾನೇ ನಮ್ಮ ಪಾಪಗಳಿಗೆ ಬರತಕ್ಕಂತ ದಂಡನೆಯನ್ನ ಹೊತ್ತಿದ್ದಾನೆ. The penalty for sin, which is death, no longer applies to us because Christ died in our place, taking the penalty for your sin and my sin. ನಮ್ಮ ಪಾಪಗಳಿಗೆ ಮರಣವು ಶಿಕ್ಷೆ ಎಂಬುದಾಗಿ ಎಂದಿಗೂ ಸಹ ಅದು ಪರಿಗಣನೆಗೆ ಬರುವುದಿಲ್ಲ. ಯಾಕೆಂದ್ರೆ ಕ್ರಿಸ್ತನು ತಾನೇ ನನ್ನ ಮತ್ತು ನಿಮ್ಮ ಬದಲಾಗಿ ಕಲ್ವಾರಿ ಶಿಲುಬೆಯಲ್ಲಿ ನಮಗೆ ಬರಬೇಕಾದಂತ, ನಾವು ಪಾವತಿಸಬೇಕಾದಂತ ದಂಡವನ್ನ ಆತನು ಪಾವತಿಸಿದ್ದಾನೆ. And therefore, never look at death as a punishment for Christians. ಅದರಿಂದ ಮರಣವು ಎಂದಿಗೂ ಸಹ ಕ್ರೈಸ್ತರಿಗೆ ಒಂದು ಶಿಕ್ಷೆಯಾಗಿ ನೋಡಬೇಡ್ರಿ. Secondly, ಎರಡನೇದಾಗಿ, death comes to us as a result of living in a fallen world. ನಮಗೆ ಮರಣ ಬರುವಂತದ್ದು ನಾವು ಬಿದ್ದು ಹೋದಂತಹ ಲೋಕದಲ್ಲಿ ಜೀವಿಸುತ್ತಾ ಇದ್ದಂತದ್ರ ಒಂದು ಫಲಿತಾಂಶ. ಮತ್ತೊಂದ್ಸರಿ ನಾನು ಹೇಳ್ತೇನೆ, ಮರಣ ಎನ್ನುವಂಥದ್ದು ಬಿದ್ದು ಹೋದಂತಹ ಲೋಕದಲ್ಲಿ ನಾವು ಜೀವಿಸುತ್ತದ್ರ ಒಂದು ಫಲಿತಾಂಶವಾಗಿದೆ. Okay, very good. Right. See, God in his sovereignty, ದೇವರು ತನ್ನ ಸಾರ್ವಭೌಮತೆಯಲ್ಲಿ, God in his great wisdom, ದೇವರು ತನ್ನ ಒಂದು ಮಹತ್ವವಾದಂತ ಜ್ಞಾನದಲ್ಲಿ has chosen not to remove all evil from the world immediately. ಲೋಕದಲ್ಲಿರುವಂತ ಎಲ್ಲಾ ಕೆಟ್ಟತನವನ್ನ ತಕ್ಷಣವೇ ತೊಲಗಿಸುವುದಕ್ಕೋಸ್ಕರವಾಗಿ ಆರಿಸಿಕೊಳ್ಳಲಿಲ್ಲ. But he decided to wait until the final judgment and the establishment of the new heavens and the new earth. ಕೊನೆಯ ನ್ಯಾಯ ತೀರ್ಪಿನವರೆಗೆ ಕಾದಿದ್ದು ನೂತನ ಭೂಮ್ಯಾಕಾಶಗಳ ನಿರ್ಮಾಣವಾಗುವವರೆಗೂ ಸಹ ಆತನು ಕಾದಿದ್ದಾನೆ. In other words, we still live in a fallen world, although we are believers in the Lord Jesus Christ. ಇನ್ನೊಂದು ಮಾತಿನಲ್ಲಿ ಹೇಳಬೇಕಾದ್ರೆ, ನಾವು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸಿಗಳಾಗಿದ್ದಾಗ್ಯೂ ಸಹ ನಾವಿನ್ನೂ ಸಹ ಬಿದ್ದು ಹೋದಂತ ಲೋಕದಲ್ಲಿ ಜೀವಿಸಬೇಕಾಗುತ್ತದೆ. And our experience of salvation is still incomplete. ನಮ್ಮ ರಕ್ಷಣೆಯ ಅನುಭವ ಇನ್ನೂ ಕೂಡ ಪರಿಪೂರ್ಣವಾಗಿಲ್ಲ ಅಥವಾ ಅಪರಿಪೂರ್ಣವಾಗಿದೆ. And that's why Paul says, ಆದ್ರಿಂದ ಪೌಲನು ಹೇಳ್ತಾನೆ, brother, can you turn to 1 Corinthians 15, please? ಸೊ 1 ಕೊರಿಂಥ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 1 ಕೊರಿಂಥ 15ನೇ ಅಧ್ಯಾಯ, brother, can you read verse 26, please? 1 ಕೊರಿಂಥ 15ನೇ ಅಧ್ಯಾಯ 26ನೇ ವಚನವನ್ನ ನಾವು ಓದಿಕೊಳ್ಳೋಣ. ಮರಣವು ಕಡೇ ಶತ್ರುವಾಗಿ ನಿವೃತ್ತಿಯಾಗುವುದು. Yes, brother. Go on, brother. Verse 26. 26 I read, brother. 27. Oh, you read it? Okay, I couldn't hear you. Sorry. ಮರಣವು ಕಡೇ ಶತ್ರುವಾಗಿ ನಿವೃತ್ತಿಯಾಗುವುದು. Okay, so Paul is very clear here that the last enemy to be destroyed is death. ಅದರಿಂದ ಪೌಲನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಮರಣವು ಕಡೇ ಶತ್ರುವಾಗಿ ನಿವೃತ್ತಿಯಾಗುವುದು. So the last aspect of the fallen world to be removed will be death. ಕೊನೆಯವಾಗಿರುವಂತಹ ಒಂದು ವಿಷಯ ತೆಗೆಯಲ್ಪಡುವಂತದ್ದು ಈ ಲೋಕ ಬಿದ್ದು ಹೋದಂತಹ ಲೋಕದಲ್ಲಿ ಅದು ಮರಣವಾಗಿದೆ. Now, brother, can you read verses 54 and 55? Same chapter, brother. Yes.
54 ಮತ್ತು 55ನೇ ವಚನವನ್ನ ನಾವು ಓದಿಕೊಳ್ಳೋಣ. ಅದೇ ಅಧ್ಯಾಯದ 54 ಮತ್ತು 55ನೇ ವಚನವನ್ನ. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು. ಆ ಮಾತು ಏನೆಂದರೆ, ಮರಣವು ನುಂಗಿಯೇ ಹೋಯಿತು, ಜಯವಾಯಿತು ಎಂಬುದೇ. ಮರಣವೇ ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ? ಮರಣದ ಕೊಂಡಿ ಪಾಪವೇ, ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ. Okay, thank you. So when Christ returns, death will be swallowed up in victory. ಕ್ರಿಸ್ತನು ಬರುವಂತಹ ಸಮಯದಲ್ಲಿ ಮರಣಕ್ಕೆ ಜಯ ಸಿಕ್ಕುವಂತದಾಗಿದೆ. And then we can proclaim, "Oh death, where is your victory? Oh death, where is your sting?" ಆಗ ನಾವು ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ, ಮರಣವೇ ನಿನ್ನ ಜಯವಿಲ್ಲ ಎಂಬುದಾಗಿ ನಾವು ಸಾರಬಹುದು. But until that time, death remains a reality in the lives of Christians. ಆದ್ರೆ ಅಲ್ಲಿಯ ಸಮಯವರೆಗೆ, ಆ ಸಮಯದವರೆಗೆ ಮರಣವು ಕ್ರೈಸ್ತರ ಜೀವಿತದಲ್ಲಿ ನೈಜತ್ವವಾಗಿ ಉಳಿಯುವಂತದ್ದಾಗಿದೆ. Although death does not come to us as a penalty for our individual sins, ನಮ್ಮ ವೈಯಕ್ತಿಕ ಪಾಪಕ್ಕೋಸ್ಕರವಾಗಿ ಮರಣವು ಆ ಒಂದು ಶಿಕ್ಷೆಯಾಗಿ ಬಾರದೇ ಇದ್ದರೂ ಸಹ, ದಂಡವಾಗಿ ಬಾರದೇ ಇದ್ದರೂ ಸಹ, it does come to us as a result of living in a fallen world. ನಾವು ಬಿದ್ದು ಹೋದಂತ ಲೋಕದಲ್ಲಿ ಜೀವಿಸುವಂತದರ ಫಲಿತಾಂಶವಾಗಿ ನಮಗೆ ಮರಣವು ಬರುವಂತದ್ದಾಗಿದೆ. Because in a fallen world, the effects of sin have not all been removed yet. ಯಾಕೆಂದ್ರೆ ಬಿದ್ದು ಹೋದಂತ ಲೋಕದಲ್ಲಿ ಪಾಪದ ಪರಿಣಾಮವು ಸಂಪೂರ್ಣವಾಗಿ ತೆಗೆಯಲ್ಪಡಲಿಲ್ಲ. Now, related to the experience of death are other results of the fall. ಮತ್ತು ಮರಣದ ಫಲಿತಾಂಶದ ವಿಷಯದಲ್ಲಿ ಮತ್ತು ಕೆಲವು ವಿಷಯಗಳನ್ನ, ಮತ್ತು ಕೆಲವು ಸಂಬಂಧಗಳನ್ನ ಪೌಲ್ ಹೇಳುತ್ತಾನೆ. These are other results of the fall that harm our physical bodies. ಈ ಕೆಲವು ಫಲಿತಾಂಶಗಳು ನಮ್ಮ ಶಾರೀರಿಕವಾದಂತಹ ದೇಹವನ್ನ ಹಾನಿ ಮಾಡುತ್ತವೆ. For example, Christians as well as non-Christians experience aging. ಉದಾಹರಣೆಗೋಸ್ಕರವಾಗಿ ಕ್ರೈಸ್ತರು ಮತ್ತು ಅಕ್ರೈಸ್ತರು ಇಬ್ಬರು ಸಹ ಈ ವಯಸ್ಸನ್ನ ಅನುಭವಿಸುತ್ತಾರೆ. They experience illnesses. ಅವರು ಕಾಯಿಲೆಗಳನ್ನು ಅನುಭವಿಸುತ್ತಾರೆ, ಅಥವಾ ಕಾಯಿಲೆಗಳನ್ನು ಅನುಭವಿಸುತ್ತಾರೆ. So, for example, when the coronavirus hit this world, both believers died and unbelievers died as well. ಉದಾಹರಣೆಗೆ ಕೊರೋನಾ ವೈರಸ್ ಈ ಲೋಕಕ್ಕೆ ಬಂದಂತ ಸಮಯದಲ್ಲಿ ವಿಶ್ವಾಸಿಗಳು ಸಹ ಮೃತ್ಯು ಹೊಂದಿದರು ಮತ್ತು ಅವಿಶ್ವಾಸಿಗಳು ಸಹ ಮೃತ್ಯು ಹೊಂದಿದರು. And Christians and non-Christians both experience injuries. ಕ್ರೈಸ್ತರು ಮತ್ತು ಅಕ್ರೈಸ್ತರು ಇಬ್ಬರು ಸಹ ಆ ಒಂದು ಗಾಯಗಳನ್ನು ಅಥವಾ ಆ ಒಂದು ನೋವುಗಳನ್ನು ಅನುಭವಿಸುತ್ತಾರೆ. And natural disasters like floods and violent storms and earthquakes, etc., etc. ಮತ್ತು ಹಾಗೆಯೇ ಪ್ರಾಕೃತಿಕ ವಿಕೋಪಗಳನ್ನು ಸಹ ಎದುರಿಸುತ್ತಾರೆ. ಭೂಕಂಪಗಳು, ಪ್ರವಾಹಗಳು ಮತ್ತು ಮಳೆಗಾಲಗಳು ಇವೆಲ್ಲವನ್ನು ಸಹ, ಇನ್ನು ಉಳಿದಂತ ಅನೇಕ ವಿಷಯಗಳನ್ನು ಸಹ ಅನುಭವಿಸುತ್ತಾರೆ. Now, to be sure, God often answers prayers to deliver Christians and also non-Christians from some of the effects of the fall sometimes. ಕೆಲವು ಸಾರಿ ಕೆಲವು ಬೇಡಿಕೆಗಳಿಂದ ಪ್ರಾರ್ಥನೆ ಫಲವಾಗಿ ದೇವರು ಕ್ರೈಸ್ತರನ್ನು ಮತ್ತು ಅಕ್ರೈಸ್ತರು ಇಬ್ಬರನ್ನು ಸಹ ಆತನು ಬಿಡುಗಡೆ ಮಾಡುವಂತವನಾಗಿದ್ದಾನೆ. But until Christ returns, the normative process is that Christians experience all these things and they grow old and they die. ಕ್ರೈಸ್ತನು ಬರುವವರೆಗೂ ಸಹ ಕ್ರೈಸ್ತರೆಲ್ಲರೂ ಸಹ ಅವರು ನಾಮದೇವಾದಂತ ಈ ಒಂದು ವಯಸ್ಸಿನ ವಿಷಯವನ್ನು ನೋಡುತ್ತಾ ಅಥವಾ ಅನುಭವಿಸುತ್ತಾ ಅವರು ಸಾಯುವಂತವರಾಗಿರುತ್ತಾರೆ. So that because the last enemy has not yet been destroyed. ಆದರೆ ಕೊನೆಯದಾಗಿ ನಾವು ನಾಶವಾಗುವುದಿಲ್ಲ. No, the last enemy has not yet been destroyed. ಸಾರಿ, ಆ ಕೊನೆಯ ಶತ್ರುವು ಇನ್ನೂ ಸಹ ನಾಶವಾಗಲಿಲ್ಲ. Okay, so death comes to us as a result of living in a fallen world. ನಾವು ಬಿದ್ದು ಹೋದಂತಹ ಲೋಕದಲ್ಲಿ ಜೀವಿಸುವಂತದರ ಪರಿಣಾಮವಾಗಿ, ಫಲಿತಾಂಶವಾಗಿ ಮರಣವು ನಮಗೆ ಬರುವಂತದ್ದಾಗಿದೆ. Okay, so firstly, death is not a punishment for Christians. ಮೊದಲನೇದಾಗಿ ಮರಣ ಎನ್ನುವಂಥದ್ದು ಕ್ರೈಸ್ತರಿಗೆ ಒಂದು ಶಿಕ್ಷೆ ಅಲ್ಲ. Number two, death comes to us as a result of living in a fallen world. ಎರಡನೇದಾಗಿ ಬಿದ್ದು ಹೋದಂತ ಲೋಕದಲ್ಲಿ ಜೀವಿಸುವಂತದರ ಫಲಿತಾಂಶವಾಗಿ ನಮಗೆ ಮರಣವು ಸಂಭವಿಸುತ್ತದೆ. Number three, God uses death to complete our sanctification. ಮತ್ತು ಮೂರನೇದಾಗಿ
ದೇವರು ಮರಣವನ್ನ ನಮ್ಮ ಶುದ್ಧೀಕರಣವನ್ನ ಪೂರೈಸುವುದಕ್ಕೋಸ್ಕರವಾಗಿ ಉಪಯೋಗಿಸುತ್ತಾನೆ. Now remember one thing. ಒಂದು ವಿಷಯವನ್ನ ಜ್ಞಾಪಕದ ಇಟ್ಕೊಳ್ರಿ. Throughout our Christian lives, we never have to pay any penalty for sin. ನಮ್ಮ ಕ್ರಿಸ್ತಿಯ ಜೀವಿತದ ಸಂಪೂರ್ಣ ಅವಧಿಯಲ್ಲಿ ಪಾಪದ ಆ ಒಂದು ದಂಡವನ್ನ ನಾವು ಪಾವತಿಸಬೇಕಾಗಿರುವುದಿಲ್ಲ. Why? ಯಾಕೆ? Let me emphasize this, and I cannot emphasize this enough, that Christ paid the penalty for sin in its totality, and he died our death, and he took the penalty for our sin. ನಾನು ಇದನ್ನ ಸ್ವಲ್ಪ ಒತ್ತಿ ಹೇಳ್ತೇನೆ. ಯಾಕೆಂದ್ರೆ ಕ್ರಿಸ್ತನು ತಾನೇ ತನ್ನ ದೇಹದ ಮೇಲೆ ನಮಗೆ ಬರಬೇಕಾದೆಲ್ಲವನ್ನು ಸಹ ಹೊತ್ತುಕೊಂಡನು ಮತ್ತು ನಮ್ಮ ದಂಡವನ್ನು ಆತನು ಪಾವತಿಸಿದ್ದಾನೆ. Therefore, when we experience pain and suffering in this life, we should never think it is because God is punishing us to harm us. ಆದ್ರಿಂದ ನಾವು ಈ ಲೋಕದಲ್ಲಿ ನೋವುಗಳನ್ನ ಮರಣಗಳನ್ನ ಅನುಭವಿಸುವಾಗ ನಮಗೆ ಅಪಾಯ ಮಾಡುವುದಕ್ಕೋಸ್ಕರವಾಗಿ ಅಥವಾ ನಮಗೆ ಹಾನಿ ಮಾಡುವುದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಶಿಕ್ಷಿಸುತ್ತಾ ಇದ್ದಾನೆಂಬುದಾಗಿ ನಾವೆಂದಿಗೂ ಸಹ ಭಾವಿಸಬಾರದು. Once again, God could discipline us because we are his children, and that's a different thing. ಮತ್ತೊಂದು ಸಾರಿ ಹೇಳ್ತೇನೆ, ದೇವರು ನಮ್ಮನ್ನ ಶಿಸ್ತುಗೊಳಿಸಬಹುದು, ನಮ್ಮನ್ನ ಶಿಸ್ತುಪಡಿಸುವುದಕ್ಕೋಸ್ಕರವಾಗಿ, ಅದು ಬೇರೆ ವಿಷಯ. Discipline is always for our good. ಶಿಸ್ತು ಎನ್ನುವಂಥದ್ದು ಯಾವಾಗಲೂ ಸಹ ನಮ್ಮ ಒಳಿತಿಗಾಗಿ. Punishment is for our harm. ಶಿಕ್ಷೆಯು ನಮ್ಮ ಅಪಾಯಕ್ಕೋಸ್ಕರವಾಗಿ ಅಥವಾ ಹಾನಿಗೋಸ್ಕರವಾಗಿ. So we should never think when we go through suffering that God is punishing us for our harm. ನಾವು ಸಂಕಟಗಳನ್ನು ಹಾದು ಹೋಗುವಾಗ ದೇವರು ನಮ್ಮನ್ನು ಶಿಕ್ಷಿಸ್ತಾ ಇದ್ದಾನೆಂಬುದಾಗಿ ನಾವೆಂದಿಗೂ ಸಹ ಆಲೋಚಿಸಬಾರದು. Sometimes suffering is simply a result of living in a fallen world. ಕೆಲವು ಸಾರಿ ಸಂಕಟಗಳೆನ್ನುವಂಥದ್ದು ನಾವು ಬಿದ್ದು ಹೋದಂತ ಲೋಕದಲ್ಲಿ ಜೀವಿಸುತ್ತಾ ಇದ್ದಂತದ್ರ ಫಲಿತಾಂಶವಾಗಿದೆ. But in all cases, ಆದ್ರೆ ನಮ್ಮ ಒಂದು ವಿಷಯದಲ್ಲಿ, in all cases, ಎಲ್ಲಾ ವಿಷಯಗಳಲ್ಲಿ we can be assured by Romans 8:28, ರೋಮಪದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಿಷಯದಲ್ಲಿ ನಾವು ಬಹಳ ಖಾತ್ರಿ ಉಳ್ಳವರಾಗಿರಬಹುದು. that God causes all things to work together for the good to those who love God and to those who have been called according to his purpose. ರೋಮಪದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 28ನೇ ವಿಷಯದಲ್ಲಿ ಈ ರೀತಿಯಾಗಿ ನಾವು ನೋಡ್ತೇವೆ, ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತದೆ ಎಂಬುದಾಗಿ. Okay. Now turn, brother, to Hebrews 12. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯಕ್ಕೆ ನಾವು ತಿರುಗಿಸೋಣ. Now the writer of the Hebrews in chapter 12 is talking about the positive purpose for God's discipline. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಗ್ರಂಥಕರ್ತನು ದೇವರ ಶಿಸ್ತುಗೊಳಿಸುವಿಕೆಯ ಸಕಾರಾತ್ಮಕವಾದಂತಹ ವಿಷಯಗಳ ಕುರಿತಾಗಿ ಮಾತನಾಡ್ತಾ ಇದ್ದಾನೆ. Can you read verse 6, brother? ಶೋಭದ 6ನೇ ವಚನ, 12ನೇ ಅಧ್ಯಾಯದ 6ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದು. Okay, verses 10 and 11. 10 ಮತ್ತು 11ನೇ ವಚನಗಳನ್ನು ಸಹ ನಾವು ಓದಿಕೊಳ್ಳೋಣ. ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೋ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ. ಯಾವ ಶಿಕ್ಷೆಯಾದರೂ ತಾತ್ಕಾಲಕ್ಕೆ ಸಂತೋಷವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ. ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ. So not all discipline is to correct us from our sins that we have committed. ಎಲ್ಲಾ ಶಿಸ್ತುಗಳು ಸಹ ನಾವು ಮಾಡಿದಂತಹ ಪಾಪಗಳಿಗೋಸ್ಕರವಾಗಿ ಇರುವಂತಹ ಶಿಕ್ಷೆಯಲ್ಲ. Discipline, not ಶಿಕ್ಷೆ. ಒಂದು ಶಿಸ್ತು ಅಲ್ಲ. So not all discipline is to correct us from the sins that we have committed. ನಾವು ಮಾಡುವಂತಹ ಪಾಪಗಳಿಂದ ನಮ್ಮನ್ನು ತಿದ್ದುವುದಕ್ಕೋಸ್ಕರವಾಗಿ ಎಲ್ಲಾ ಶಿಸ್ತುಗಳು ಸಹ. Some discipline can also be allowed by God to strengthen us so that we may gain greater ability to trust God and resist sin. ಕೆಲವು ಶಿಸ್ತುಗಳು ನಾವು ದೇವರಲ್ಲಿ
ಭರವಸೆಯುಳ್ಳವರಾಗಿ ಬೆಳೆದು ಪಾಪವನ್ನ ಎದುರಿಸುವುದಕ್ಕೋಸ್ಕರವಾಗಿಯೇ ದೇವರು ಕೆಲವು ಶಿಷ್ಟಗಳನ್ನ ತರುವಂತನಾಗಿದ್ದಾನೆ. And we clearly see this in the life of Jesus. ಅದನ್ನ ಸ್ಪಷ್ಟವಾಗಿ ಯೇಸುವಿನ ಜೀವಿತದಲ್ಲಿ ನಾವು ನೋಡ್ತೇವೆ. Although he was without sin, ಆತನ ಪಾಪವಿಲ್ಲದವನಾಗಿದ್ದರೂ he learned obedience through what he suffered. ಆತನು ಕಷ್ಟಪಡೋದ್ರಲ್ಲಿ ಅಥವಾ ಸಂಕಟ ಪಡೋದ್ರ ಮುಖಾಂತರವಾಗಿ ವಿಧೇಯನಾಗುವಂತದನ್ನ ಕಲಿತುಕೊಂಡನು. And he was made perfect through suffering. ಆ ಒಂದು ಸಂಕಟಗಳ ಮುಖಾಂತರವಾಗಿ ಆತನು ಪರಿಪೂರ್ಣನಾದ. And so we should see all the hardship and suffering that comes to us in life as something that God brings to do us good. ನಮ್ಮ ಜೀವಿತದಲ್ಲಿ ಬರುವಂತ ಎಲ್ಲಾ ಕಷ್ಟಗಳು ಸಂಕಟಗಳು ಅದರ ಮುಖಾಂತರವಾಗಿ ನಮಗೆ ಒಳ್ಳೆಯದನ್ನು ಮಾಡುವುದಕ್ಕೋಸ್ಕರವಾಗಿ ದೇವರು ನೋಡುವಂತವನಾಗಿದ್ದಾನೆ. He is strengthening our trust in him. ನಾವು ಆತನಲ್ಲಿ ಭರವಸೆ ಇಡುವಂತೆ ನಮ್ಮನ್ನು ಬಲಪಡಿಸುವಂತವನಾಗಿದ್ದಾನೆ. He is strengthening our obedience to him. ನಾವು ಆತನಿಗೋಸ್ಕರವಾಗಿ ತೋರಿಸುವಂತ ವಿಧೇಯತೆಯನ್ನ ಬಲಪಡಿಸುವಂತವನಾಗಿದ್ದಾನೆ. And ultimately he is increasing our ability to glorify him. ಕಟ್ಟ ಕಡೆಯದಾಗಿ ನಾವು ಆತನನ್ನು ಮಹಿಮೆ ಪಡಿಸುವುದಕ್ಕೋಸ್ಕರವಾಗಿ ನಮ್ಮ ಸಾಮರ್ಥ್ಯವನ್ನ ವೃದ್ಧಿಪಡಿಸುವಂತವನಾಗಿದ್ದಾನೆ. And that's why we should see aging and weakness and sickness and even death as some things that God uses for our sanctification. ನಮ್ಮ ಶುದ್ಧೀಕರಣಕ್ಕೋಸ್ಕರವಾಗಿ ದೇವರು ಕೆಲವು ಸಾರಿ ಬಲಹೀನತೆಗಳನ್ನ, ಕೆಲವು ಸಾರಿ ನೋವುಗಳನ್ನ, ಸಂಕಟಗಳನ್ನ, ಮರಣವನ್ನು ಸಹ ಉಪಯೋಗಿಸುವಂತವನಾಗಿದ್ದಾನೆ. So he uses these to further the process of sanctification. ಆತನು ಇವುಗಳನ್ನ ಮುಂದಿನ ವಿಷಯಗಳಲ್ಲಿರುವಂತಹ ಶುದ್ಧೀಕರಣಕ್ಕೋಸ್ಕರವಾಗಿ ಉಪಯೋಗಿಸುತ್ತಾನೆ. No, he uses all these things to further the process of sanctification. ಇವೆಲ್ಲಾ ವಿಷಯಗಳನ್ನ ಮುಂದಿನ ಒಂದು ಶುದ್ಧೀಕರಣದ ಪ್ರಕ್ರಿಯೆಗೋಸ್ಕರವಾಗಿ ಉಪಯೋಗಿಸುತ್ತಾನೆ. And ultimately, sanctification is completed when we go to be in the presence of the Lord. ಕ್ರಿಸ್ತನ ಸನ್ನಿಧಾನಕ್ಕೆ ಹೋದಂತ ಸಮಯದಲ್ಲಿ ನಮ್ಮ ಶುದ್ಧೀಕರಣವು ಪರಿಪೂರ್ಣವಾಗಿ ನೆರವೇರುತ್ತದೆ. Okay, so God uses death to complete our sanctification. ಅದರಿಂದ ನಮ್ಮ ಶುದ್ಧೀಕರಣವನ್ನ ಪರಿಪೂರ್ಣವಾಗಿಸುವುದಕ್ಕೋಸ್ಕರವಾಗಿ ದೇವರು ಮರಣವನ್ನು ಉಪಯೋಗಿಸುತ್ತಾನೆ. Fourthly, ನಾಲ್ಕನೇದಾಗಿ God uses death to strengthen our obedience to him. ನಾವು ಆತನಿಗೆ ವಿಧೇಯರಾಗುವಂತದನ್ನ ಬಲಪಡಿಸುವುದಕ್ಕೋಸ್ಕರವಾಗಿ ದೇವರು ಮರಣವನ್ನ ಉಪಯೋಗಿಸುತ್ತಾನೆ. Our obedience to God is more important than preserving our own lives. ನಮ್ಮ ಸ್ವಂತ ಜೀವಿತಗಳನ್ನು ಸಂರಕ್ಷಿಸುವುದಕ್ಕಿಂತಲೂ ಸಹ ನಾವು ಆತನಿಗೆ ವಿಧೇಯರಾಗುವಂತದ್ದು ಬಹಳ ಪ್ರಾಮುಖ್ಯವಾದದ್ದು. You know, the goal of the world ಲೋಕದ ಗುರಿ is to preserve one's own physical life at all costs. ತಮ್ಮದೇ ಆದಂತಹ ಒಂದು ಬೆಲೆಯಲ್ಲಿ ಒಬ್ಬ ವ್ಯಕ್ತಿಯ ಜೀವಿತವನ್ನ ಸಂರಕ್ಷಿಸುವಂತದ್ದು ಈ ಲೋಕದ ಗುರಿಯಾಗಿದೆ. But that's not the highest goal for a Christian. ಆದ್ರೆ ಕ್ರೈಸ್ತರಿಗೆ ಅದುವೇ ಅತ್ಯುಚ್ಚವಾದಂತಹ ಗುರಿಯಲ್ಲ. Obedience to God and faithfulness to God in every circumstance is far more important than preserving our own lives. ಪ್ರತಿಯೊಬ್ಬ ವಿಶ್ವಾಸಿಗೂ ಸಹ ನಮ್ಮ ಸ್ವಂತ ಜೀವಿತಗಳನ್ನು ಸಂರಕ್ಷಿಸುವುದಕ್ಕಿಂತಲೂ ಸಹ ಅತಿ ಶ್ರೇಷ್ಠವಾದಂತಹ ವಿಷಯ ಆತನಿಗೆ ವಿಧೇಯರಾಗುವಂತದ್ದು ಮತ್ತು ಆತನಿಗೆ ವಿಧೇಯತೆಯಲ್ಲಿ ಬಲಗೊಳ್ಳುವಂತದ್ದೇ ಆಗಿರುವಂತದ್ದಾಗಿದೆ. Now look at Acts chapter 21 verse 13 please. ಅಪೊಸ್ತಲ ಕೃತ್ಯ 21ನೇ ಅಧ್ಯಾಯ 13ನೇ ವಚನವನ್ನ ನಾವು ಓದಿಕೊಳ್ಳೋಣ. ಅಪೊಸ್ತಲ ಕೃತ್ಯಗಳು ಚಾಪ್ಟರ್ ಬ್ರದರ್ 21 verse 13. 21ನೇ ಅಧ್ಯಾಯ 13ನೇ ವಚನ. ಅಪೊಸ್ತಲ ಕೃತ್ಯಗಳು 21ನೇ ಅಧ್ಯಾಯ 13ನೇ ವಚನ. ಅದಕ್ಕೆ ಪೌಲನು, ನೀವು ಅತ್ತತ್ತು ಯಾಕೆ ನನ್ನನ್ನು ಎದೆ ಓಡಿಸುತ್ತೀರಿ? ನಾನು ಕರ್ತನಾದ ಯೇಸುವಿನ ಹೆಸರಿನ ನಿಮಿತ್ತವಾಗಿ ಯೆರೂಸಲೇಮಿನಲ್ಲಿ ಬೇಡಿ ಹಾಕಿಸಿಕೊಳ್ಳುವುದಕ್ಕೆ ಮಾತ್ರವಲ್ಲದೆ ಸಾಯುವುದಕ್ಕೂ ಸಿದ್ಧನಾಗಿದ್ದೇನೆ ಅಂದನು. Now notice what Paul is saying here. ಇಲ್ಲಿ ಪೌಲನು ಹೇಳುವಂತದನ್ನ ಗಮನಿಸಿರಿ. I am not only ready to be imprisoned, but even to die at Jerusalem for the name of the Lord Jesus Christ. ಕರ್ತನಾದ ಯೇಸುವಿನ ಹೆಸರಿನ ನಿಮಿತ್ತವಾಗಿ ಯೆರೂಸಲೇಮಿನಲ್ಲಿ ಬೇಡಿ ಹಾಕಿಸಿಕೊಳ್ಳುವುದಕ್ಕೆ ಮಾತ್ರವಲ್ಲದೆ ಸಾಯುವುದಕ್ಕೂ ಸಿದ್ಧನಾಗಿದ್ದೇನೆ ಎಂದನು. Why? Because obedience to God and faithfulness to God in every single circumstance is more important than preserving our own life. ಸ್ವಂತ ಶರೀರಗಳನ್ನ ಅಥವಾ ಸ್ವಂತ ಜೀವಿತಗಳನ್ನ ಸಂರಕ್ಷಿಸುವುದಕ್ಕಿಂತಲೂ ಸಹ ಪ್ರತಿಯೊಂದೊಂದು ಪರಿಸ್ಥಿತಿಗಳಲ್ಲಿಯೂ ಸಹ
ಕರ್ತನಿಗೆ ವಿಧೇಯರಾಗುವಂತದ್ರಿಂದ ಬಹಳ ಪ್ರಾಮುಖ್ಯವಾದಂತಹ ವಿಷಯವಾಗಿದೆ. And that's why Paul endured many sufferings and dangers. ಅದರಿಂದ ಪೌಲನು ಅನೇಕ ಅಪಾಯಗಳನ್ನ, ಅನೇಕ ಪರಿಸ್ಥಿತಿಗಳನ್ನು ಎದುರಿಸಿದನು. And he often risked his life in order to obey Christ fully. ಕ್ರಿಸ್ತನಿಗೆ ಸಂಪೂರ್ಣವಾಗಿ ವಿಧೇಯನಾಗುವುದಕ್ಕೋಸ್ಕರವಾಗಿ ತನ್ನ ಜೀವಿತವನ್ನು ಸಹ ಅನೇಕ ಸಾರಿ ರಿಸ್ಕಿಗೆ ಅಥವಾ ಅಪಾಯಕ್ಕೆ ಒಳಪಡಿಸಿದನು. And that's why towards the end of his life he said emphatically, ಅದರಿಂದ ತನ್ನ ಕೊನೆಯ ಜೀವಿತದಲ್ಲಿ ಬಹಳ ಒತ್ತಾಸೆಯಿಂದ ಹೇಳುತ್ತಾನೆ, the time of my departure has come. ನಾನು ಹೋಗುವಂತ ಸಮಯ ಹತ್ತಿರವಾಯಿತು ಅಥವಾ ಬಂದಿತು. I have fought the good fight, I have finished the race, I have kept the faith. ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ನನ್ನ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. Now, in the context that we are living in right now, ಈಗ ನಾವು ಜೀವಿಸ್ತಾ ಇರುವಂತಹ ಒಂದು ಹಿನ್ನೆಲೆಯಲ್ಲಿ there's not much likelihood for martyrdom. ಒಂದು ಹತಸಾಕ್ಷಿಗೋಸ್ಕರವಾಗಿ ಅಷ್ಟೊಂದು ನಾವು ನೋಡೋದಿಲ್ಲ. There's not much likelihood in the sense nobody will come and kill us in all likelihood. ಯಾರು ಸಹ ಬಂದು ನಮ್ಮನ್ನು ಕೊಲ್ಲುವುದಿಲ್ಲ. Okay, there may be little persecution, ಒಂದು ವೇಳೆ ಸ್ವಲ್ಪ ಸಂಕಟ ಇರಬಹುದು, ಹಿಂಸೆ ಇರಬಹುದು. But even in such contexts, ಆ ಒಂದು ಹಿನ್ನೆಲೆಯಲ್ಲಿ ಸಹ it would be good for us to fix our eyes on this truth. ಈ ಒಂದು ಸತ್ಯಾಂಶದಲ್ಲಿ ನಮ್ಮ ಕಣ್ಣುಗಳನ್ನ ಸ್ಥಿರಗೊಳಿಸುವಂತದ್ದು ಬಹಳ ಅವಶ್ಯವಾದದ್ದು. That our obedience to God is much more important than preserving our lives. ನಮ್ಮ ಜೀವಿತಗಳನ್ನು ಸಂರಕ್ಷಿಸುವುದಕ್ಕಿಂತಲೂ ಸಹ ನಮ್ಮ ಕರ್ತನಿಗೆ ವಿಧೇಯರಾಗುವಂತದ್ದು ಬಹಳ ಪ್ರಾಮುಖ್ಯವಾದದ್ದಾಗಿದೆ. Why? ಯಾಕೆ? Because if we are willing to give up even our lives for faithfulness to God, ದೇವರಿಗೆ ನಂಬಿಗಸ್ತಿಕೆಗೋಸ್ಕರವಾಗಿ ನಮ್ಮ ಜೀವಿತಗಳನ್ನು ಸಹ ಕೊಡುವುದಕ್ಕೆ ನಾವು ಮನಸ್ಸುಳ್ಳವರಾಗಿದ್ದರೆ, then we will find it much easier to give up everything else like money and power and possession. ಆಗ ಹಣ, ಆಸ್ತಿ, ಸ್ಥಾನಮಾನ ಎಲ್ಲವನ್ನು ಸಹ ಬಿಟ್ಟುಕೊಡ್ಲಿಕ್ಕೆ ನಮ್ಗೆ ಸುಲಭವಾಗ್ತದೆ. Okay, so why do Christians die? ಯಾಕೆ ಕ್ರೈಸ್ತರು ಸಾಯ್ತಾರೆ? 4 things we need to understand from the Bible. ದೇವರ ವಾಕ್ಯದಿಂದ 4 ವಿಷಯಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. Number 1, death is not a punishment for Christians. ಮೊದಲನೇದಾಗಿ ಮರಣ ಎನ್ನುವಂಥದ್ದು ಕ್ರೈಸ್ತರಿಗೋಸ್ಕರವಾಗಿರುವಂತಹ ಒಂದು ಶಿಕ್ಷೆ ಅಲ್ಲ. Number 2, death comes to us as a result of living in a fallen world. ನಾವು ಬಿದ್ದು ಹೋದಂತಹ ಲೋಕದಲ್ಲಿ ಜೀವಿಸ್ತಾ ಇರುವಂತದರ ಫಲಿತಾಂಶವಾಗಿ ಮರಣವು ಬರುವಂತದ್ದಾಗಿದೆ. Number 3, God uses death to complete our sanctification. ನಮ್ಮ ಶುದ್ಧೀಕರಣವನ್ನ ದೇವರು ಪೂರೈಸುವುದಕ್ಕೋಸ್ಕರವಾಗಿ ಮರಣವನ್ನು ಆತನು ಉಪಯೋಗಿಸುತ್ತಾನೆ. Number 4, God uses death to strengthen our obedience to Him. ಮತ್ತು 4ನೇದಾಗಿ ನಮ್ಮ ಆತನಿಗೆ ನಾವು ತೋರಿಸುವಂತ ವಿಧೇಯತೆಯನ್ನ ಬಲಪಡಿಸುವುದಕ್ಕೋಸ್ಕರವಾಗಿ ದೇವರು ಮರಣವನ್ನು ಉಪಯೋಗಿಸುತ್ತಾನೆ. How should we think of our own death and the death of others? ನಾವು ನಮ್ಮ ಸ್ವಂತ ಮರಣ ಮತ್ತು ಇತರರ ಮರಣವನ್ನ ನಾವು ಹೇಗೆ ಆಲೋಚನೆ ಮಾಡಬೇಕು? Firstly, our own death. ಮೊದಲನೇದಾಗಿ ನಮ್ಮ ಸ್ವಂತ ಮರಣ. The New Testament encourages us ಹೊಸ ಒಡಂಬಡಿಕೆ ನಮಗೆ ಈ ರೀತಿಯಾಗಿ ಪ್ರೋತ್ಸಾಹಿಸುತ್ತದೆ, to view our own death not with fear but with joy. ನಾವು ನಮ್ಮ ಸ್ವಂತ ಮರಣವನ್ನ ಭಯದಿಂದ ಅಲ್ಲ, ಆನಂದದಿಂದ ನೋಡಬೇಕು. Why? Because we are going to be with Christ. ಯಾಕಂದ್ರೆ ನಾವು ಕ್ರಿಸ್ತನ ಜೊತೆಯಲ್ಲಿ ಇರ್ಲಿಕ್ಕೆ ಹೋಗ್ತೇವೆ. Now turn with me to 2 Corinthians chapter 5 and verse 8. 2 ಕೊರಿಂಥ 5ನೇ ಅಧ್ಯಾಯ 8ನೇ ವಚನಕ್ಕೆ ನಮ್ಮ ಸತ್ಯವೇದಗಳನ್ನು ನಾವು ತಿರುಗಿಸೋಣ. 2 ಕೊರಿಂಥ 5ನೇ ಅಧ್ಯಾಯ 8ನೇ ವಚನ. ಇದನ್ನು ಆಲೋಚಿಸಿ ನಾವು ಧೈರ್ಯವುಳ್ಳವರಾಗಿದ್ದು ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿರುವುದೇ ಉತ್ತಮವೆಂದು ಎಣಿಸುತ್ತೇವೆ. Okay. Now he says to be away from the body is to be at home with the Lord. ಆತನು ಹೇಳುವಂತ ಮಾತೇನೆಂದ್ರೆ ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿರುವುದೇ ಉತ್ತಮವೆಂದು ಎಣಿಸುತ್ತೇವೆ. Now we know that once we leave the body, we will immediately go into the presence of the Lord. ನಾವೊಂದು ಸಾರಿ ದೇಹವನ್ನು ಬಿಟ್ಟ ತಕ್ಷಣವೇ ನಾವು ಕರ್ತನ ಪ್ರಸನ್ನತೆಗೆ ಹೋಗ್ತೇವೆ, ಸನ್ನಿಧಾನಕ್ಕೆ ಹೋಗ್ತೇವೆ ಎಂಬುದಾಗಿ ನಮಗೆ ಗೊತ್ತಿದೆ. Therefore, we should never view our own death with fear. ಅದರಿಂದ ನಮ್ಮ ಸ್ವಂತ ಮರಣವನ್ನು ಎಂದಿಗೂ ಸಹ ನಾವು ಭಯದಿಂದ ನೋಡಬಾರದು. But it's a moment of joy. ಅದು ಆನಂದದ ಕ್ಷಣವಾಗಿದೆ. Why? Because we would rather
be away from the body and at home with the Lord. ಯಾಕೆಂದ್ರೆ ನಾವು ದೇಹದಿಂದ ದೂರವಾಗಿದ್ದು ಕ್ರಿಸ್ತನ ಪ್ರಸನ್ನತೆಯಲ್ಲಿ ನಾವಿರ್ತೇವೆ. When Paul is in prison, ಪೌಲನು ಸೆರೆಯಲ್ಲಿದ್ದಾಗ, and he wasn't sure whether he would be executed or released. ಆತನು ಬಿಡುಗಡೆ ಮಾಡಲ್ಪಡ್ತಾನ ಅಥವಾ ಕೊಲ್ಲಲ್ಪಡ್ತಾನೆ ಎಂಬುದಾಗಿರುವಂತ ಖಾತ್ರಿ ಅವನಿಗಿರ್ಲಿಲ್ಲ. But in Philippians 1:21, he said, "For me to live is Christ and to die is gain." ಫಿಲಿಪ್ಪಿ 1:21 ಆತನು ಹೇಳುವಂತ ಮಾತೇನೆಂದ್ರೆ, ನಾನು ಜೀವಿಸುವುದು ಕ್ರಿಸ್ತನಿಗೆ, ಸಾಯುವುದು ಲಾಭವೇ. And my desire is to depart and be with Christ, for that is far better. ನಾನು ಈ ಲೋಕದಿಂದ ಹೊರಟು ಹೋಗಿ ಕ್ರಿಸ್ತನ ಪ್ರಸನ್ನತೆಯಲ್ಲಿ ಇರುವಂತದ್ದೇ ನನಗೆ ಅತಿ ಶ್ರೇಷ್ಠ ಆಶೆ ಅಥವಾ ಅತ್ಯುತ್ತಮವಾದದ್ದು ಎಂಬುದಾಗಿ ಆತನು ಹೇಳ್ತಾನೆ. And believers need not fear death. ವಿಶ್ವಾಸಿಗಳು ಮರಣದ ವಿಷಯವಾಗಿ ಭಯಪಡಬಾರದು. Because the scriptures reassure us that even death will not separate us from the love of God that is in Christ Jesus our Lord. ಯಾಕೆಂದ್ರೆ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಮರಣವು ಸಹ ದೇವರ ಪ್ರೀತಿ, ಕ್ರಿಸ್ತನ ಹೆಸರಿನ ಮುಖಾಂತರವಾಗಿರುವಂತಹ ದೇವರ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲಿಕ್ಕೆ ಸಾಧ್ಯವಿಲ್ಲ. In fact, Jesus died in order that he might deliver all those who through fear of death were subject to lifelong bondage. ಆ ಮರಣದ ಭಯದಿಂದ ಮತ್ತು ಆ ಒಂದು ಬಂಧನದಿಂದ, ಜೀವಿತ ಪೂರ್ತಿ ಬಂಧನದಿಂದ ಇರುವಂತವರನ್ನು ಬಿಡಿಸುವುದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಸತ್ತನು. When we face death with joy, ನಾವು ಮರಣವನ್ನ ಆನಂದದಿಂದ ಎದುರಿಸುವಾಗ, and without fear, ಭಯವಿಲ್ಲದೆ, that's a great and strong Christian witness for the world that is watching. ನಮ್ಮನ್ನು ನೋಡುತ್ತಾ ಇರುವಂತ ಲೋಕಕ್ಕೆ ಬಲವಾದಂತ ಶ್ರೇಷ್ಠವಾದಂತ ಒಂದು ಸಾಕ್ಷಿಯಾಗಿದೆ. Number 2, ಎರಡನೇದು, how should we look at the death of Christian friends and relatives? ಕ್ರೈಸ್ತ ಸ್ನೇಹಿತರ ಮತ್ತು ಸಂಬಂಧಿಕರ ಮರಣವನ್ನ ನಾವು ಹೇಗೆ ನೋಡ್ಬೇಕು? Now, it is definitely painful when one of our relatives or friends dies. ನಮ್ಮ ಸ್ನೇಹಿತರು ಅಥವಾ ನಮ್ಮ ಸಂಬಂಧಿಕರು ಅಥವಾ ಬಂಧುಗಳು ಮರಣ ಹೊಂದಿದಂತ ಸಮಯದಲ್ಲಿ ಅದು ನಮಗೆ ನೋವುಂಟು ಮಾಡುವಂಥದ್ದು ಖಂಡಿತವಾಗಿ. But it is an expression that is mixed with joy because we know that they've gone to be with the Lord. ಆದ್ರೆ ಅದು ನಮಗೆ ಒಂದು ಸಂತೋಷದ ಒಂದು ಉಲ್ಲೇಖವಾಗಿರ್ಬೇಕು. ಯಾಕೆಂದ್ರೆ ಅವರು ಕ್ರಿಸ್ತನ ಬಳಿಗೆ ಹೋಗಿದ್ದಾರೆ ಎಂಬಂತಹ ಒಂದು ಖಾತ್ರಿ ನಮ್ಗಿದೆ. So that experience is a mixture of both sorrow and joy. ಇದು ಸಂತೋಷ ಮತ್ತು ದುಃಖಗಳ ಮಿಶ್ರಣದ ಅನುಭವವಾಗಿದೆ. Sorrow because they have left us here and we won't have any more physical fellowship with them. ಅವರು ನಮ್ಮನ್ನು ಬಿಟ್ಟು ಹೋಗಿರೋದ್ರಿಂದ ನಮಗೆ ಅವರೊಟ್ಟಿಗೆ ದೈಹಿಕವಾದಂತಹ ಅನ್ಯೋನ್ಯತೆ ಎಂದಿಗೂ ಇಲ್ಲ ಎಂಬುದಾಗಿರುವಂತಹ ಒಂದು ದುಃಖ ಇದೆ. But joy on the other hand because they've gone into the very presence of the Lord where there's joy. ಆದ್ರೆ ಆನಂದ ಯಾಕೆಂದ್ರೆ ಅವರು ಕ್ರಿಸ್ತನ ಒಂದು ಪ್ರಸನ್ನತೆಗೆ, ಆತನ ಇರುವಂತ ಪ್ರಸನ್ನತೆಗೆ ಹೋಗಿದ್ದಾರೆ ಎನ್ನುವಂತ ಆಲೋಚನೆ ನಮಗೆ ಆನಂದವನ್ನು ತರುವಂತದ್ದಾಗಿದೆ. And it's not wrong to express real sorrow at the loss of a friend or a loved one. ನಮ್ಮ ಪ್ರಿಯರನ್ನ ಮತ್ತು ನಮ್ಮ ಸ್ನೇಹಿತರನ್ನ ಕಳ್ಕೊಂಡಂತ ಸಮಯದಲ್ಲಿ ನಮ್ಮ ದುಃಖವನ್ನು ವ್ಯಕ್ತಪಡಿಸುವಂತದ್ದು ತಪ್ಪಲ್ಲ. And there is nothing wrong in expressing sorrow for suffering and hardship they've gone prior to death. ಅವರು ಮರಣವನ್ನು ಅನುಭವಿಸೋದ್ರಿಂದ ಅವರು ಅದಕ್ಕಿಂತ ಮುಂಚಿತವಾಗಿ ಆ ಕಷ್ಟವನ್ನು ಹಿಂಸೆಯನ್ನು ಪಡ್ತಾ ಇರುವಾಗ ದುಃಖವನ್ನು ವ್ಯಕ್ತಪಡಿಸುವಂತದ್ದು ತಪ್ಪಲ್ಲ. Now, sometimes Christians think it is a lack of faith if they mourn deeply for a brother or sister who has died. ಕೆಲವು ಕ್ರೈಸ್ತರು ಆಲೋಚಿಸುವಂತ ವಿಷಯವೇನೆಂದ್ರೆ, ಯಾರಾದ್ರೂ ಸಹೋದರ ಸಹೋದರಿಯರು ಬಹಳ ಹತ್ರವಾಗಿರುವಂತಹ ಸತ್ತಂತ ಸಮಯದಲ್ಲಿ ಬಹಳವಾಗಿ ದುಃಖವಾಗುವಂತದ್ದು ಅವರಿಗಿರುವಂತ ನಂಬಿಕೆ ಕೊರತೆ ಎಂಬುದಾಗಿ ಆಲೋಚಿಸ್ತಾರೆ. That's not true. ಅದು ಸತ್ಯ ಅಲ್ಲ. Now turn to what the scriptures say about this. ಇದರ ಕುರಿತಾಗಿ ದೇವರ ವಾಕ್ಯ ಏನ್ ಹೇಳ್ತದೆ ಎಂಬುದಾಗಿ ನಾವು ನೋಡೋಣ. Brother, can you read Acts chapter 8 and verse 2? ಅಪೊಸ್ತಲ ಕೃತ್ಯ 8ನೇ ಅಧ್ಯಾಯದ 2ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ಅಪೊಸ್ತಲ ಕೃತ್ಯ 8ನೇ ಅಧ್ಯಾಯದ 2ನೇ ವಚನ, ಭಕ್ತರಾದ ಜನರು ಸ್ಟೆಫನನನ್ನು ಹೂಣಿಟ್ಟು ಅವನಿಗೋಸ್ಕರವಾಗಿ ಬಹಳವಾಗಿ ಗೋಳಾಡಿದರು. Okay, now this is after the stoning of Stephen. ಇದು ಸ್ಟೆಫನನ ಮೇಲೆ ಕಲ್ಲೆಸೆದ ಒಂದು ವಿಷಯದಲ್ಲಿ ನೋಡ್ತೇವೆ. And devout men buried Stephen. Sorry, brother. Devout men, ಭಕ್ತರಾದ ಜನರು, they buried Stephen. ಭಕ್ತರಾದಂತಹ ಜನರು ಸ್ಟೆಫನನನ್ನು ಹೂಣಿಟ್ರು.
And they made great lamentation over him. ಮತ್ತು ಅವನಿಗೋಸ್ಕರ ಬಹಳವಾಗಿ ಗೋಳಾಡಿದರು. Now their sorrow showed genuine grief because they felt the loss of fellowship. That brother has died. ಯಾಕೆಂದ್ರೆ ಅವರ ದುಃಖವು ನಿಜವಾದಂತಹ ಒಂದು ದುಃಖವನ್ನ ಅದು ತೋರಿಸಿತ್ತು. ಯಾಕೆಂದ್ರೆ ಅವನು ಅಥವಾ ಸ್ಟೆಫನನು ಆ ಒಂದು ಜನರನ್ನ ಬಿಟ್ಟು ಹೋಗಿದ್ದನು. Stephen is somebody they loved. ಅವನನ್ನು ಜನರು ಬಹಳವಾಗಿ ಸ್ಟೆಫನನ್ನು ಪ್ರೀತಿಸಿದರು. And he went through the pain of stoning and also died, and therefore they expressed grief at that. ಅವನು ಕಲ್ಲುಗಳಿಂದ ಬಿದ್ದಂತಹ ಹೊಡೆತವನ್ನು ಮತ್ತು ಆ ಒಂದು ಸಾವನ್ನು ಸಹ ಅನುಭವಿಸಿದ್ರಿಂದ ಆ ಭಕ್ತರಾದಂತಹ ಜನರು ಬಹಳವಾಗಿ ಗೋಳಾಡಿದ್ರು. And it was not wrong to express that sorrow. In fact, it was right to do it. ಅದನ್ನು ಉಲ್ಲೇಖಿಸುವಂತ ವ್ಯಕ್ತಪಡಿಸುವಂತ ತಪ್ಪಲ್ಲ, ಖಂಡಿತವಾಗಿ ಸಹ ಅದು ಸರಿಯಾದದ್ದೇ. Even Jesus at the tomb of Lazarus, he wept, says John 11:35. ಕರ್ತನಾದ ಯೇಸು ಕ್ರಿಸ್ತನು ಸಹ ಯೋಹಾನ ಸುವಾರ್ತೆ 11:35 ನೋಡುವಾಗ ಲಾಜರನ ಸಮಾಧಿಯ ಬಳಿಯಲ್ಲಿ ಅತ್ತನೆಂಬುದಾಗಿ ನೋಡ್ತೇವೆ. Expressing sorrow at the fact that Lazarus died. ಲಾಜರನು ಸತ್ತು ಹೋದಂತಹ ವಿಷಯದಲ್ಲಿ ಯೇಸು ಕ್ರಿಸ್ತನು ದುಃಖವನ್ನು ವ್ಯಕ್ತಪಡಿಸುತ್ತಾನೆ. That his sisters and others were experiencing grief. ಮತ್ತು ಇತರರು ಆ ಒಂದು ದುಃಖವನ್ನು ಅನುಭವಿಸುತ್ತಾ ಇದ್ದಾರೆ ಅನ್ನುವಂಥದ್ದನ್ನು ಸಹ ಅದು ತೋರಿಸುವಂತದ್ದಾಗಿದೆ. And also, no doubt, he cried or wept because there was death still in the world. ಇನ್ನೂ ಸಹ ಲೋಕದಲ್ಲಿ ಮರಣ ಇದೆ ಎನ್ನುವುದಕ್ಕೋಸ್ಕರವಾಗಿ ಅತ್ತನು ಮತ್ತು ದುಃಖಪಟ್ಟನು. But it's not just sorrow that is the experience of Christian at the death of a loved one, but it is mingled with hope and joy. ಕ್ರೈಸ್ತರ ಒಬ್ಬರು ಪ್ರಿಯರ ಸತ್ತಂತ ಸಮಯದಲ್ಲಿ ಕೇವಲ ದುಃಖ ಮಾತ್ರ ಇರಬಾರ್ದಲ್ಲ, ಒಂದು ನಿರೀಕ್ಷೆ ಮತ್ತು ಸಂತೋಷವೂ ಸಹ ಇರಬೇಕು. Now turn to 1 Thessalonians 4:13, please. 1 ಥೆಸಲೋನಿಕ 4ನೇ ಅಧ್ಯಾಯ 13ನೇ ವಚನಕ್ಕೆ ನಾವು ತಿರುಗಿಸೋಣ. 1 ಥೆಸಲೋನಿಕ 4ನೇ ಅಧ್ಯಾಯ 13ನೇ ವಚನ. ಸಹೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೇ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. Okay, Paul is not telling the Thessalonians not to grieve at all. ಪೌಲನು ಥೆಸಲೋನಿಕದವರಿಗೆ ದುಃಖಿಸಲೇಬೇಡ್ರಿ ಎಂಬುದಾಗಿ ಹೇಳುತ್ತಾ ಇಲ್ಲ. Rather, he is saying, don't grieve like the people who have no hope. ಅಥವಾ ಈ ರೀತಿ ಹೇಳ್ತಾ ಇದ್ದಾನೆ, ನಿರೀಕ್ಷೆ ಇಲ್ಲದವರು ಇತರರಂತೆ ದುಃಖಿಸುವುದು ಬೇಡ ಎಂಬುದಾಗಿ. Don't grieve with the same bitter despair that unbelievers have. ಅವಿಶ್ವಾಸಿಗಳು ತಮ್ಮ ಪ್ರಿಯರ ಸತ್ತಂತ ಸಮಯದಲ್ಲಿ ದುಃಖಿಸುವ ಹಾಗೆ ನೀವು ದುಃಖಿಸಬಾರದು. But certainly, Christians should grieve. ಖಂಡಿತವಾಗಿ ಸಹ ನಿಶ್ಚಯವಾಗಿ ಕ್ರೈಸ್ತರು ದುಃಖಿಸ್ತಾರೆ. Okay, but it's mixed with joy and hope. ಅದು ಸಂತೋಷ ಮತ್ತು ನಿರೀಕ್ಷೆಯ ಮಿಶ್ರಣದೊಂದಿಗೆ. In fact, Psalm 116 verse 15 says, precious in the sight of the Lord is the death of his saints. 116ನೇ Psalm 116 verse 15. 116ನೇ ಕೀರ್ತನೆ 15ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನಾವು ಓದ್ತೇವೆ, ಯೆಹೋವನು ತನ್ನ ಭಕ್ತರ ಮರಣವನ್ನು ಅಲ್ಪವೆಂದು ಎಣಿಸುವುದಿಲ್ಲ. Verse 15, precious in the sight of the Lord is the death of his saints. Yes, brother. Same. Yeah, okay. So having genuine sorrow when Christian friends and relatives die is a good thing, is the right thing to do. ಕ್ರೈಸ್ತರ ಮಿತ್ರರು ಅಥವಾ ಬಂಧುಗಳು ತಿರುಗಿ ಹೋದಂತಹ ಸಮಯದಲ್ಲಿ ದುಃಖಿಸುವಂತದ್ದು ನಿಜವಾದಂತದ್ದೇ, ಒಳ್ಳೆಯ ವಿಷಯವಾಗಿದೆ. But it must be mixed with hope and joy. ಅದು ಆನಂದ ಮತ್ತು ನಿರೀಕ್ಷೆಗಳಿಂದ ಕೂಡಿದಂತದ್ದಾಗಿರಬೇಕು. Okay, it's 8:58. We will stop right here and we'll continue tomorrow. We'll finish individual eschatology tomorrow and then we'll take up general eschatology. 8:58 ಆಯ್ತು, ಅದರಿಂದ ಇಲ್ಲಿಗೆ ನಾವು ಮುಗಿಸೋಣ.